जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनर द्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं श्रीमतद् दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनः मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत्सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अशेषसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्य खिलपुरुषार्थ साधनीभूते अद्य श्रीमद्भागवते पंचमस्कन्धान्तर्कथा प्रारंभे सति किंचित् पूर्वकथानुवादः हरिः ओं हरिः ओं हरिः ओं इंದು ವೃಷಭಗೀತೆಯ ಮೂರನೇ ದಿನ. ಭಾಳ ಮಹತ್ವಪೂರ್ಣವಾದದ್ದು, ನಮ್ಮ ಜೀವನಕ್ಕೆ ಅತಿ ಸಮೀಪಿಸಿದ ಮಾರ್ಗದರ್ಶನ ಇದ್ದದ್ದರಿಂದಾಗಿ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿನ್ನಿನ ದಿನ 24 ತರಹದ ವಿಧಾನಗಳನ್ನು ಹೇಳ್ತಾ ಅದರಲ್ಲಿ ಲಿಂಗ ಶರೀರವನ್ನು ಹೇಗೆ ಕ್ರಿಯಾಹೀನವನ್ನಾಗಿ ಮಾಡಬೇಕು,
ಭಗವಂತ ಅನುಗ್ರಹವನ್ನು ಹೇಗೆ ಪಡೆಯಬೇಕು, ಅದಕ್ಕೋಸ್ಕರ ಇಂದ್ರಿಯ ನಿಗ್ರಹಾದಿ ಸಾಧನೆಗಳನ್ನು ಹೇಗೆ ಮಾಡಬೇಕು, ಮೂರೂ ಸೇರಿ 24 ಸೂತ್ರಗಳನ್ನು ಋಷಭನಾಕ ಪರಮಾತ್ಮ ಹೇಳಿದ್ದಾನೆ. ಆದರೆ ನಮ್ಮದು ಒಂದು ನ್ಯೂನತೆ ಇದೆ, ಕೇಳ್ತೇವೆ, ಮರೀತೇವೆ, ಇಂಪ್ಲಿಮೆಂಟೇಷನ್ ಮಾಡೋದಿಲ್ಲ. 10% ಪುಣ್ಯಕ್ಕೇನೆ ನಾವು ಸಾಕಾಯಿತು, ಬೇಕಾದಷ್ಟಾಯಿತು ಅಂತ ತಿಳ್ಕೊಂಡಂತೇಳಿ ಅನ್ನೋ ಒಂದು ಇಗ್ನೋರೆನ್ಸ್ ತೋರಿಸ್ತೇವೆ. ಬೇಡ, ಇಲ್ಲಿ ಹೇಳಿದ್ದನ್ನು ಎಷ್ಟು ಸಾಧ್ಯವಿದೆ ಅದನ್ನು ಜೀವನದಲ್ಲಿ ತರಲಿಕ್ಕೆ ನಾವು ಪ್ರಯತ್ನಿಸಬೇಕು. ಜೀವನದಲ್ಲಿ ಯಾವ ವ್ಯಕ್ತಿಗಳನ್ನು ಸಂತೋಷಪಡಿಸಿ ಪ್ರಯೋಜನವಿಲ್ಲ, ಭಗವಂತ ಸಂತುಷ್ಟನಾಗಬೇಕು. ಅವನು ಬಾಯಿ ಬಿಟ್ಟು ಹೇಳಿದ್ದಾನೆ, ಈ 24 ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನಿಸಿ. ಯಾಕೆ ಮಾಡಬಾರ್ದು? ನಾವು ಪ್ರಯತ್ನ ಮಾಡೋಣ. ಆಗೋದಿಲ್ಲಲ್ಲ, ಪರಮಾತ್ಮ ಹೇಳಿದ್ದೆ, ನೀನೇ ಉಪದೇಶ ಮಾಡಿದ್ದೆ, ಮಾಡಿಸ್ ನೀನು. ನನಗಾಗೋದಿಲ್ಲ, ನಿನಗೆ ಎಲ್ಲ ಆಗ್ತದೆ ಅಂಥೇಳಿ ದೇವರಿಗೆ ದುಂಬಾಲು ಬೀಳೋಣ. ನಿನ್ನೆ ಭಗವಂತ ಹೇಳ್ತಾ ಇದ್ದ, ಮನುಷ್ಯನಿಗೆ ಜ್ಞಾನ ವಿಜ್ಞಾನದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು ಅಂತ ತಿಳ್ಕೊಂಡಂತೇಳಿ. ಸರ್ವಸಾಮಾನ್ಯವಾಗಿ ಶಾಸ್ತ್ರದಿಂದ ಶ್ರವಣ ಮತ್ತು ಗುರುಗಳ ಹತ್ರ ಪಾಠ ಓದೋದರಿಂದ ಬಂದಿರತಕ್ಕಂಥ ಶಾಸ್ತ್ರದಲ್ಲಿ ಇರುವ ಏನು ಜ್ಞಾನ ಇದೆ, ಇದಕ್ಕೆ ಜ್ಞಾನ ಅಂತ ತಿಳ್ಕೊಂಡಂಥ ಹೆಸರು. ಆದರೆ ಆ ಜ್ಞಾನ ಯಾವಾಗ ನಾವು ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅಂದರೆ ಜ್ಞಾನದಲ್ಲಿರ್ತಕ್ಕಂಥದ್ದನ್ನು ಮನನ ಮಾಡಿ ಮನಸ್ಸಿನ ಧ್ಯಾನದಲ್ಲಿ, ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅಮಲವಾಗಿರ್ತಕ್ಕಂಥ ಸಾಧ್ಯ ಜ್ಞಾನ, ಸಾಧ್ಯ ಭಕ್ತಿ ಸಹಿತವಾಗಿ ಯಾವಾಗ ಆ ವಿಷಯಗಳನ್ನು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಯಾವುದು ನಮಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗ್ತದಲ್ಲ, ಅದಕ್ಕೆ ನಾವು ವಿಜ್ಞಾನ ಅಂತ ತಿಳ್ಕೊಂಡಂತೇಳಿ ಕರೀತೇವೆ. ಸಾಮಾನ್ಯ ಶ್ರವಣ ಜ್ಞಾನ ಶಾಸ್ತ್ರದಿಂದ ಬರತಕ್ಕಂಥ ವಿಶೇಷ ತಿಳುವಳಿಕೆ ವಿಜ್ಞಾನ ಅಂತ ಅನಿಸ್ಕೊಳ್ತದೆ. ಭಗವದ್ಗೀತೆಯಲ್ಲಿ ವಿಜ್ಞಾನ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಅನೇಕ ರೀತಿಯಾಗಿರ್ತಕ್ಕಂಥ ವಿಭೂತಿ ರೂಪಗಳು, ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಅವತಾರದ ಮಹಿಮೆ, ಅದರ ಹಿಂದೆ ಇರತಕ್ಕಂಥ ಭಗವಂತನ ಅದ್ಭುತವಾಗಿರ್ತಕ್ಕಂಥ ಆ ವಿಶ್ವರೂಪನ ಆ ಒಂದು ಸಾಮರ್ಥ್ಯದ ಅಭಿವ್ಯಕ್ತಿ, ಇವು ವಿಜ್ಞಾನ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತಾರೆ. ಆಚಾರ್ಯರು ಅದನ್ನು ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡಿ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರ್ವತ್ರ, ಭಾಗವತದ ಶ್ಲೋಕ ಈ ರೀತಿಯಾಗಿದೆ: ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತ ಲಿಂಗಂ ವ್ಯಪೋಹತಿ ಕುಶಲೋಹಮಖ್ಯಂ. ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನ ಸನ್ನಿಧಾನವನ್ನು, ಭಗವಂತನ ಆ ಅಚಿಂತ್ಯದ್ಭುತ ಕಾರ್ಯವನ್ನು, ಅಲ್ಲಿರ್ತಕ್ಕಂಥ ಅವನ ಆ ಸೃಷ್ಟಿಯ ವೈಚಿತ್ರ್ಯವನ್ನು ಅನುಭವಿಸ್ತಾ, ಇದು ಶಾಸ್ತ್ರದಿಂದ ಕೇಳಿ ತಿಳಿದದ್ದು, ಅದನ್ನು ನಾವೇ ಪ್ರತ್ಯಕ್ಷತಃ ಅಲ್ಲಿ ಕಾಣಲಿಕ್ಕೆ ಪ್ರಾರಂಭ ಮಾಡಬೇಕು. ಅದು ವಿಜ್ಞಾನ ಅಂತ ತಿಳ್ಕೊಳ್ಳೋಂಥದ್ದು. ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಒಂದು ಏನು ನಿಶ್ಚಿತವಾಗಿರ್ತಕ್ಕಂಥ ತತ್ವಜ್ಞಾನ ಇದೆ, ಆ ತತ್ವಜ್ಞಾನದಿಂದ ಏನಾಗ್ತದೆ, ನಮಗೆ ಈ ಅವಯವಗಳಿಂದ ಬರ್ತಕ್ಕಂಥ ಈ ಯಾವ ಭೋಗಗಳು ಬೇಕಾಗೋದಿಲ್ಲ. ಒಮ್ಮೆ ಶಾಸ್ತ್ರದಲ್ಲಿ ಒಂದು ತರಹದ ಏಕಾಗ್ರತೆ ಬಂತು, ತಾನಾಗಿ ಉಳಿದದ್ದು ಬಿಟ್ಟು ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಬಿಟ್ಟು ಹೋದಾಕ್ಷಣಕ್ಕೆ ಲಿಂಗ ಶರೀರ ಲಿಂಗಂ ವ್ಯಪೋಹತಿ, ಲಿಂಗ ಶರೀರ ನಮ್ಮ ಮೇಲೆ ಪರಿಣಾಮ ಬೀಳೋದಿಲ್ಲ. ಮುಕ್ತಿಯವರೆಗೂ ಲಿಂಗ ಶರೀರ ನಮ್ಮ ಜೊತೆಗಿರ್ತದೆ. ವಿರಜಾ ನದಿ ಸ್ನಾನದಲ್ಲಿ ಲಿಂಗದ ಎಲ್ಲಿ ತನಕ ಆ ಪರಮಾತ್ಮ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಆ ಸ್ನಾನದಿಂದ ಉಬ್ಬಿರತಕ್ಕಂಥ ಆ ಲಿಂಗವನ್ನು ನರಸಿಂಹರೂಪಿಯಾದ ಪರಮಾತ್ಮ ಖಡ್ಗದಿಂದ ಕತ್ತರಿಸುವವರೆಗೂ ಈ ಲಿಂಗ ಶರೀರ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ಆ ಲಿಂಗ ಶರೀರವನ್ನು ನಮ್ಮ ಮೇಲೆ ಪರಿಣಾಮವಾಗದಂತೆ ಮಾಡಲಿಕ್ಕೆ ಬರ್ತದೆ. ಇದೇ ಶಾಸ್ತ್ರದ ಮುಖಾಂತರ ಇರತಕ್ಕಂಥ ವಿಶೇಷ ಜ್ಞಾನ. ಆ ಮುಖಾಂತರ ಇಂದ್ರಿಯಗಳ ಮೇಲಿರ್ತಕ್ಕಂಥ ಒಂದು ನಿಗ್ರಹ ಅಥವಾ ಅವುಗಳು ಮಾಡ್ತಕ್ಕಂಥ ಆಕರ್ಷಣೆಯನ್ನು ತಿರಸ್ಕರಿಸುವಿಕೆ.
ಆಚಾರ್ಯರು ಇದನ್ನು ಹೇಳ್ತಾರೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ, ಸರ್ವಸ್ಮಾತ್ ಉತ್ತಮೋ ವಿಷ್ಣು ಇತಿ ಜ್ಞಾನಂ ಉದಾಹೃತ. ಜ್ಞಾನ ಅಂತಕೊಂಡಂತಂದರೆ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ವಸ್ತುಗಳಿಗಿಂತ, ಸಕಲ ಚೇತನರಿಗಿಂತ ಪರಮಾತ್ಮ ಅತಿ ಶ್ರೇಷ್ಠ ಅಂತ ತಿಳ್ಕೊಂಡಂತನ್ನುವ ತಿಳುವಳಿಕೆ, ಇದು ಜ್ಞಾನ. ನಮಗಿದೆ ಅಲ್ಲ, ನಮಗೆ ಇಲ್ಲ, ನಮಗೆ ಇನ್ಫಾರ್ಮೇಷನ್ ಇದೆ. ಇನ್ಫಾರ್ಮೇಷನ್ ಬೇರೆ, ಪ್ರಾಕ್ಟಿಕಲ್ ಬೇರೆ. ನನಗೆ ಗೊತ್ತಿದೆ ಜಿಲೇಬಿ ಹೇಗೆ ಮಾಡಬೇಕು ಅಂತೇಳಿ. ಹಿಂದಿನ ದಿವಸ ಮೊಸರಿನಲ್ಲಿ ಉದ್ದಿನ ಹಿಟ್ಟನ್ನು ಕಡಿಸಿಡಬೇಕು, ಎಷ್ಟು ಮೊಸರು ಹಾಕಬೇಕು ಗೊತ್ತಿಲ್ಲ, ಮತ್ತು ನನಗೆ ಇನ್ಫಾರ್ಮೇಷನ್ ಇದೆ. ಮರು ದಿವಸ ಫರ್ಮೆಂಟ್ ಆಗುವವರೆಗೆ ಬಿಡಬೇಕು, ಆ ನಂತರ ಅದನ್ನು ಕರಿಬೇಕು, ಸಕ್ಕರೆ ಪಾಕದಲ್ಲಿ ಹಾಕಿಡಬೇಕು. ಈ ಇನ್ಫಾರ್ಮೇಷನ್ ನನಗಿದೆ, ಇದೇ ಜ್ಞಾನ. ಆದರೆ ಇದು ಜ್ಞಾನ ಅಲ್ಲ, ಇದು ಅದರ ಬಗ್ಗೆ ಇರತಕ್ಕಂಥ ತಿಳುವಳಿಕೆ, ನಾಲೆಜ್ ಅಷ್ಟೇ. ಜ್ಞಾನ ಅಂತ ತಿಳ್ಕೊಂಡಂತಂದರೆ ನಾನೇ ಸ್ವತಃ ಒಳ್ಳೆ ಸರಿಯಾದ ರೀತಿಯಲ್ಲಿ ಜಿಲೇಬಿ ಮಾಡಿ ಇಟ್ಟೆ ಅಂತ ತಿಳ್ಕೊಂಡಂತಂದರೆ ಅದು ಜ್ಞಾನ. ಇನ್ನು ವಿಜ್ಞಾನ ಏನು ಅಂತ ತಿಳ್ಕೊಂಡಂತಂದರೆ, ಯಾವ ಜ್ಞಾನವನ್ನು ಪ್ರಾಕ್ಟೀಸಿಗೆ ತಂದ ನಂತರ ಆ ನಮ್ಮ ಉತ್ತಮವಾದ ಜ್ಞಾನ ಭಕ್ತಿಗಳಿಂದ ಭಗವಂತ ಸಂತುಷ್ಟನಾಗಿ ಯಾವಾಗ ತನ್ನನ್ನು ತಾನು ತೋರಿಸಬೇಕು ಅಂತ ನಿರ್ಣಯ ಮಾಡ್ತಾನೆ, ಅಲ್ಲಿವರೆಗೂ ಇರತಕ್ಕಂಥ ಏನು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ಏನು ನಮ್ಮ ಜ್ಞಾನ ಭಕ್ತಿಗಳಿವೆ, ಅದು ವಿಜ್ಞಾನ. ಪ್ರತಿಜೀವಂ ಏನ ಮುಕ್ತಿ ತದ್ವಿಜ್ಞಾನಂ ವಿಧಾಮತಂ. ಅದೇ ಸ್ಪಷ್ಟವಾಗಿ ಆಚಾರ್ಯ ಹೇಳಿದ್ದಾರೆ, ವಿಜ್ಞಾನದಿಂದ ಮುಕ್ತಿ, ವಿಜ್ಞಾನದಿಂದ ಭಗವಂತನ ಅನುಗ್ರಹ, ಅನುಗ್ರಹದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಪರೋಕ್ಷ ಜ್ಞಾನಾನಂತರವಾಗಿರ್ತಕ್ಕಂಥ ಕಾರ್ಯಗಳು, ಆನಂತರ ಪರಮಾತ್ಮನ ಅನುಗ್ರಹದಿಂದ ಮುಕ್ತಿ. ಏನಪ್ಪ ಆಚಾರ್ಯ ಹೇಳಿದರು ನಾವು ಯಾಕೆ ನಂಬಬೇಕು ಅನ್ನುವ ಪ್ರಶ್ನೆ ಬೇಡ. ಯಾಕೆಂತಂದರೆ ಅವರು ಹೇಳಿದ್ದಕ್ಕೆ ಪ್ರಮಾಣ ಕೊಟ್ಟೆ, ಆಚಾರ್ಯರು ಪ್ರಮಾಣ ಕೊಡದೆ ಮುಂದೆ ಹೋಗೋದಿಲ್ಲ. ಆಚಾರ್ಯರ ಗ್ರಂಥಗಳಲ್ಲಿ ಅವರ ಸ್ವಂತ ವಾಕ್ಯ 10% ಇವೆ, 90% ಪ್ರಮಾಣ ಇವೆ. ಆಚಾರ್ಯರು ಅಧ್ಯಾತ್ಮ ಅಂತಿಕೊಂಡಂತ ಒಂದು ಗ್ರಂಥದಿಂದ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಜ್ಞಾನಂ ವಿಷ್ಣೋ ಉತ್ತಮತ್ವೇ ತದೇವ ಪ್ರತಿಪೂರುಷಂ ವಿಶೇಷೇಣ ತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ. ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಅನುಭವ ಸಹಿತವಾಗಿ ನಮಗೆ ಭಗವಂತನ ಬಗ್ಗೆ, ಸೃಷ್ಟಿಯ ಬಗ್ಗೆ, ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಜ್ಞಾನ ಇಲ್ಲ. ಯಾಕೆ? ಅದನ್ನು ಪ್ರತಿ ಕ್ಷಣದಲ್ಲಿ ಅನುಭವಿಸ್ತಾ ಇರಬೇಕು. ವಿಶೇಷೇಣುತು ಇದೇ ಜ್ಞಾನ ನಾವು ಬೆಳೆಸ್ತಾ ಹೋಗಿ ಆ ಆನಂದವನ್ನು ಅನುಭವಿಸಿ ಪ್ರಾರಂಭ ಮಾಡಿದ ಮೇಲೆ ಭಗವಂತ ಅನುಗ್ರಹ ಮಾಡಿ ಅಪರೋಕ್ಷ ಜ್ಞಾನ ಕೊಡ್ತಾನೆ. ವಿಶೇಷೇಣುತು ವಿಜ್ಞಾನಂ, ಈ ವಿಜ್ಞಾನ ಪರಿಪೂರ್ಣವಾಗಿ ಯಾರಲ್ಲಿದೆ ಅಂತ ತಿಳ್ಕೊಂಡಂತಂದರೆ ಸರ್ವವಿತ, ಸರ್ವಜ್ಞ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಾಯುದೇವರಲ್ಲಿದೆ. ಇನ್ನು ಸರ್ವಜ್ಞರಂತೂ ಯಾರನ್ನು ತಿಳಿದುಕೊಳ್ಬೇಕು ಅನ್ನೋ ಪ್ರಶ್ನೆ. ಅದಕ್ಕೆ ಮತ್ತೆ ಅದನ್ನೇ ಆ ಗ್ರಂಥದಲ್ಲಿ ಮುಂದಿರತಕ್ಕಂಥ ಮುಂದಿನ ವಾಕ್ಯ, ದ್ವಾತ್ರಿಂಶೈಹಿ ಲಕ್ಷಣೈರ್ಯುಕ್ತ. ಯಾವ ವ್ಯಕ್ತಿಯಲ್ಲಿ 32 ಲಕ್ಷಣಗಳಿವೆ, ಆನಂತರ ಯಾವ ವ್ಯಕ್ತಿ ಗಟ್ಟಿಯಾದ ಹಲ್ಲುಳ್ಳವನಾಗಿದ್ದಾನೆ. ಗಟ್ಟಿಯಾದ ಹಲ್ಲಕ್ಕೂ ದ್ವಾತ್ರಿಂಶ ಲಕ್ಷಣಕ್ಕೂ ಸಂಬಂಧ ಏನು ಅಂತ ತಿಳ್ಕೊಂಡಂತಂದರೆ, ಏನೇ ಅಡೆತಡೆಗಳು ಬಂದರೆ ಅದನ್ನು ಕತ್ತರಿಸಿ ಹಾಕುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಅಂತ ಅರ್ಥ. ಹೇಗೆ ಹಲ್ಲು ಅಂತಕ್ಕಂಥ ಆಯುಧದಿಂದ ಪ್ರಾಣಿಗಳು ತಾವು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಎಂಥ ಚರ್ಮವನ್ನು ಕಿತ್ತು ತೆಗಿತಾರೆ, ಆ ರೀತಿಯಾಗಿ ಈ ಗುರುಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥವರು ತಮ್ಮ ಜ್ಞಾನ ಅಂತಕ್ಕಂಥ ಜ್ಞಾನದ ತೀಕ್ಷ್ಣತೆ ಅಂತ ತಿಳ್ಕೊಂಡಂತಕ್ಕಂಥ ಹಲ್ಲಿನಿಂದ ನಮ್ಮ ಮೇಲೆ ಆವರಿಸಿದ ಎಲ್ಲ ಅಜ್ಞಾನವನ್ನು ಕಿತ್ತಿ ತೆಗಿತಾರೆ. ಆನಂತರ ಸೌಮ್ಯ ದೃಕ, ಶಿಷ್ಯರ ಬಗ್ಗೆ ಬಹಳ ಕರುಣೆಯ ದೃಷ್ಟಿ ಇರಬೇಕು. ಅವರಿಗೆ ಕರುಣಾ ದೃಷ್ಟಿಯಿಂದ ಯುಕ್ತರಾಗಿರಬೇಕು.
ಆದರೆ ಘೋರ ವೃಕ್ಷೋಪಿ ಪುರುಷ, ಸೌಮ್ಯನೂ ಆಗಿರಬೇಕು, ಭೀಕರನೂ ಆಗಿರಬೇಕು, ಭಾಳ ಖಡಕ್ ಆಗಿರಬೇಕು. ಏನಿದು ಉಲ್ಟಾ ಪ್ರತಿಯೊಂದು ವಿರುದ್ಧ ಗುಣಗಳು ಅಲ್ಲ. ಪ್ರತಿವಾದಿಗಳು ಅಜ್ಞಾನ, ವಿಪರೀತ ಜ್ಞಾನಗಳನ್ನು ದೂರ ಮಾಡೋದಕ್ಕೋಸ್ಕರ ಅವರು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಘೋರತೆಯಿಂದ ಕೂಡಿರಬೇಕು, ಆ ತೀಕ್ಷ್ಣತೆಯಿಂದ ಯುಕ್ತವಾಗಿರಬೇಕು, ಅದನ್ನು ಪರಮತಗಳನ್ನು ಖಂಡನ ಮಾಡೋದಕ್ಕೋಸ್ಕರ ಸಿದ್ಧತೆ ಇರಬೇಕು ಅಂತ ಅಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಕ್ಕಂಥದ್ದನ್ನು ಅದನ್ನೇ ಬಹುಶಃ ಇಲ್ಲಿ ಅದನ್ನೇ ಭಾಗವತಲ್ಲಿ ಹೇಳ್ತಾ ಇದ್ದಾರೆ. ಷಣ್ಯವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ಸದೇವೈರಪಿ ಪೂಜ್ಯತೆ. ಒಂದು ಸಾಮಾನ್ಯ ಪರ್ಸ್ನಾಲಿಟಿ ಕಲ್ಪನೆ ಕೊಡ್ತಾ ಇದ್ದಾರೆ. 32 ಲಕ್ಷಣಗಳಲ್ಲಿ ಕೆಲವು ದೀರ್ಘ, ಕೆಲವು ಸೂಕ್ಷ್ಮ, ಕೆಲವು ರಕ್ತ, ಕೆಲವು ಉನ್ನತ ಇತ್ಯಾದಿಗಳ ವಿವರಣೆ ತಾತ್ಪರ್ಯದಲ್ಲಿದೆ, ಅಲ್ಲೇ ನೋಡಿಕೊಳ್ಳೋಣ. ಆದರೆ ಮೇಲ್ನೋಡಲಿಕ್ಕೆ ಆ ವ್ಯಕ್ತಿ ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ, ಪಾದದಿಂದ ಅವನ ತಲೆ ತನಕ ಅವನ ಕೈಯ ಒಂದು ಗೇಣು, ಅವನ ಕೈ ಗೇಣದಿಂದ ಅವನು 8 ಗೇಣು ಎತ್ತರ ಬರಬೇಕು. ಇದಕ್ಕೆ ಷಣ್ಯವತ್ಯಂಗುಲ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ನ್ಯಗ್ರೋಧ ಪರಿಮಂಡಲ, ನ್ಯಗ್ರೋಧ ಅಂತ ತಿಳ್ಕೊಂಡಂತಂದರೆ ತನ್ನ ಕೈಯಿಂದ 4 ಗೇಣದಷ್ಟು ಅವನು ಸೊಂಟ ಇರಬೇಕು. ಸಪ್ತಪಾದ, ಅವನು ಸಣ್ಣ ಹೆಜ್ಜೆ ಇಟ್ಟರೆ 7 ಹೆಜ್ಜೆಯಷ್ಟು ಅವನು ಎತ್ತರ ಇರಬೇಕು. ಚತುರ್ಹಸ್ತ, ತನ್ನ ಮೊಳದ 4 ಮೊಳ ಅವನಿರಬೇಕು. ಅಂದರೆ ಸುಮಾರಾಗಿ ಇಂದಿನ ದಿನಗಳ ಪರಿಕಲ್ಪನೆಯ ಪ್ರಕಾರ 8ರಿಂದ 12 ಫೀಟ್ ಎತ್ತರ ಇರಬೇಕು. ಎತ್ತರ ಬರೀ ಕಡ್ಡಿಯಾಗಿ ಅಂತ ತಿಳ್ಕೊಂಡಂತಲ್ಲ, ಅದೇ ರೀತಿಯಾಗಿ ಶರೀರದ ಎಷ್ಟಿಯೂ ಕೂಡ ಇರಬೇಕು. ಈ ರೀತಿಯಾಗಿ ಶ್ರೀಮದಾಚಾರ್ಯರು ಇದ್ದರಂತೆ ವರ್ಣನೆ ಬರ್ತದೆ. ಅವರು ಹೊರಟ್ರೆ ಎಲ್ಲರಿಗೂ ಸಿಂಹದಂತೆ ಕಾಣಿಸ್ತಾ ಇದ್ದರಂತೆ. ಇಂತಹ ಶ್ರೇಷ್ಠ ಗುರು ಸದ್ಯಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥವರು ಶ್ರೀಮದಾಚಾರ್ಯರು, ಹನುಮ, ಭೀಮ, ಮಧ್ವರು, ಆನಂತರ ವಾಯುದೇವರು. ಲಕ್ಷ್ಮೀ ಪರಮಾತ್ಮ ಅಂತೂ ಇದಕ್ಕಿಂತ ಹೆಚ್ಚಿನ ವಿಶಿಷ್ಟತೆಯಿಂದ ಯುಕ್ತರಾಗಿದ್ದಾರೆ, ಆ ಪ್ರಶ್ನೆ ಬೇರೆ. ಇಂತಹ ಗುರುವಿನ ಕರ್ತವ್ಯವೇನು? ಋಷಭನಾಮಕ ಪರಮಾತ್ಮ ಗುರುಗಳಿಗೂ ಕರ್ತವ್ಯವನ್ನು ತೋರಿಸ್ತಾ ಇದ್ದಾನೆ. ಇಂಥವರು ತಂದೆ ಮಕ್ಕಳಿಗೆ ಗುರು, ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ತತ್ವಜ್ಞಾನ, ಜ್ಞಾನ, ವಿಜ್ಞಾನಗಳನ್ನು ಅವ್ರು ಕೊಡಲೇಬೇಕು. ಅದಕ್ಕೆ ತಾನು ಮೊದಲು ಸಂಪಾದನೆ ಮಾಡಿರಬೇಕು. ಗುರು ತನ್ನ ಶಿಷ್ಯರಿಗೂ ಇದನ್ನು ಕೊಡಬೇಕು. ಭಾಗವತ ಹೇಳ್ತಾರೆ, ಮಕ್ಕಳಿಗೆ ತತ್ವಜ್ಞಾನ ಹೇಳಿಕೊಟ್ರಿ ನಾನು ನಿಮ್ಮ ಮೋಕ್ಷ ಕೊಡ್ತೀನಿ ರೀ. ಪರಮಾತ್ಮ ಹೇಳ್ತಾನೆ, ಮಕ್ಕಳಿಗೆ ಧರ್ಮ ಕಳಿಸಿ, ಶಿಷ್ಯರಿಗೆ ಧರ್ಮ ಕಳಿಸಿ. ಇನ್ನು ಕೆಲವರು ಬೋರ್ಗಲ್ಲಿರ್ತಾರೆ, ಏನು ಮಾಡಿದ್ರು, ಆದರೆ ಹೇಳುವ ಕರ್ತವ್ಯ ನಮ್ಮ ಕರ್ತವ್ಯ, ಹೇಳಲೇಬೇಕು. ಪುತ್ರಾನ್ ಶಿಷ್ಯಾಂಶ್ಚ ಪಿತಾ ಗುರುರ್ವ ಮಲ್ಲೋಕ ಕಾಮ ಮದನುಗ್ರಹಾರ್ಥ. ಗುರುಗಳಿಗೆ ಧರ್ಮವನ್ನು ಬೋಧನೆ ಮಾಡೋದ್ರಿಂದ ಮೋಕ್ಷ ಸಿಗ್ತದೆ. ಗುರುಗಳು ಮೋಕ್ಷಕ್ಕೆ ಹೋಗ್ತಾರೆ, ಇನ್ನು ಶಿಷ್ಯರು ಅದರ ಲಾಭ ಎಷ್ಟು ತೊಗೊಳ್ತಾರೆ ಅಂತ ಅದನ್ನು ತಾವು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳು ಕೂಡ ಆ ರೀತಿಯಾಗಿ ಹೇಳಲೇಬೇಕಾಗಿರ್ತಕ್ಕಂಥದ್ದು. ಇಲ್ಲ, ಕೆಲವರು ಶಿಷ್ಯರಿಗೆ ಬೇಗನೆ ತಿಳಿಯೋದಿಲ್ಲ. ಅವರು 1000 ಸಲ ಕೇಳಿ, ಅವರಿಗೆ ಕನ್ವಿಯನ್ಸ್ ಆಗುವವರಿಗೂ ಉತ್ತರ ಹೇಳಿ. ದೊಡ್ಡ ಜವಾಬ್ದಾರಿ ಇದೆ ಗುರು ಆಗೋದು. ಶಿಷ್ಯರು ಅಂತ ತಿಳ್ಕೊಂಡಂತ ಆಗ್ತಾರೆ, ಆಚಾರ್ಯ ನಿಮ್ಮನ್ನೇ ಗುರು ಅಂತ ತಿಳ್ಕೊಂಡಿದ್ದೀವಿ ಅಂತಂತಾರೆ. ಅವ್ರಿಗೆ ಕೇಳುವ ಎಲ್ಲ ಪ್ರಶ್ನೆಗೇನು ಉತ್ತರ ಕೊಡುವ ಜವಾಬ್ದಾರಿ ನಮ್ಮದು. ನಿಮಗೆಲ್ಲ ಗೊತ್ತಿರ್ತದಲ್ಲ, ಎಲ್ಲ ಗೊತ್ತಿರೋಂಗಿಲ್ಲ, ಅಭ್ಯಾಸ ಮಾಡಬೇಕಾಗ್ತದೆ. ಈ ಕಡೆಗೆ ಜನರಿಗೇನು ಗುರುಗಳು ಅಂತಂದು ಎಲ್ಲ ಬರ್ತದೆ. ವ್ಯಾಕರಣ ಇದೆ, ಸಾಹಿತ್ಯ ಇದೆ, ನ್ಯಾಯಶಾಸ್ತ್ರ ಇದೆ, ಮೀಮಾಂಸಾ ಇದೆ, ವೇದಾಂತ ಇದೆ, ಅದರ ಜೊತೆಯಲ್ಲಿ ಷಡ್ದರ್ಶನಗಳಿವೆ,
ಧರ್ಮಶಾಸ್ತ್ರ ಇದೆ, ಪೌರೋಹಿತ್ಯ ಇದೆ, ಜ್ಯೋತಿಷ್ಯ ಇದೆ. ಎಲ್ಲ ಯಾವ ಯಾವ ರೀತಿಯಿಂದ ಪ್ರಶ್ನೆಗಳನ್ನು ಶಿಷ್ಯರು ಕೇಳ್ತಾರೋ ಗೊತ್ತಿಲ್ಲ. ಇವನು ತಯಾರಿ ಇರಬೇಕು, ಯುದ್ಧದ ತಯಾರಿ ಇರಬೇಕು. ಎಲ್ಲ ಅಭ್ಯಾಸವನ್ನು ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಯಾವ ಪ್ರಶ್ನೆ ಯಾರು ಕೇಳ್ತಾರೆ ಅಂತ ತಿಳ್ಕೊಂಡಂತೇಳಿ ಬೇಕಾದ್ಕೊಳ್ಳಿ. ಅವ್ರಿಗೇನು ಬರ್ತದೆ, ಏನಾದರೂ ಹೇಳಿಬಿಡ್ತೀನಿ ಗುರು ಅಂತ ಒಪ್ಕೊಳ್ತಾರೆ. ಮಹಾಪಾಪ ಬರ್ತದೆ, ಮಹಾಪಾಪ ಬರ್ತದೆ. ನನಗೆ ಗೊತ್ತಿಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ನೋಡಿ ಹೇಳ್ತೇನೆ ಅಂತ ಹೇಳಬೇಕು. ಉದಾರತೆ ಗುರುವಿನಲ್ಲಿರಬೇಕು. ನಾವು ಯಾರೂ ಸರ್ವಜ್ಞರಲ್ಲ, ಸರ್ವಜ್ಞರ ದೂರ ಉಳಿತು. ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಪೂರ್ತಿಯಾಗಿರೋದಿಲ್ಲ. ಆದರೆ ಶಿಷ್ಯರು ಕೇಳಿದಾಗ ನನಗೇನು ಗೊತ್ತಿಲ್ಲಪ್ಪ ಇನ್ನೊಬ್ಬರನ್ನ ಕೇಳು ಅಂತ ತಿಳ್ಕೊಂಡಂತ ಅನ್ಬಾರ್ದು. ಆಯಿತು ನಾನು ಅಭ್ಯಾಸ ಮಾಡಿ ಹೇಳ್ತೇನೆ ಅಂತ ತಿಳ್ಕೊಂಡಂತಂದೆ. ಇವತ್ತಿನ ದಿವಸ ಒಂದು ಅನುಕೂಲತೆ ಅಂತ ತಿಳ್ಕೊಂಡಂತಂದರೆ ಇವತ್ತಿನ ದಿವಸ ಎಲ್ಲ ರೀತಿಯಾದ ಪುಸ್ತಕಗಳು ನಮಗೆ ಉಪಲಬ್ಧ ಇದೆ. ದೊಡ್ಡ ಲೈಬ್ರರಿಗೆ ಹೋಗಬೇಕು ಅಂತಿಲ್ಲ, ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದು ಮೊಬೈಲ್ನಲ್ಲಿ ಎಲ್ಲ ಪುಸ್ತಕಗಳನ್ನು ಇಟ್ಕೊಳ್ಳಿಕ್ಕೆ ಬರ್ತದೆ. ಸ್ವಲ್ಪ ಮೆಮೊರಿ ಜಾಸ್ತಿ ಇದ್ದರೆ ನನ್ನ ಮೊಬೈಲ್ನಲ್ಲಿ 2000 ಪುಸ್ತಕಗಳಿವೆ. 18 ಪುರಾಣ ಇವೆ. ಆನಂತರ ಸಂಪೂರ್ಣವಾಗಿರ್ತಕ್ಕಂಥ ಭಾಗವತದ ಮೇಲೆ ಅನೇಕ ಟಿಪ್ಪಣಿಗಳಿವೆ. ಶ್ರೀಮನ್ ನ್ಯಾಯಸೋಧ ಅದರ ಟಿಪ್ಪಣಿಗಳಿವೆ. ಧರ್ಮಶಾಸ್ತ್ರದ ಎಲ್ಲ ಪ್ರಮುಖ ಗ್ರಂಥಗಳಿವೆ. ಮೀಮಾಂಸಾ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಭಗವದ್ಗೀತಾ, ಜ್ಯೋತಿಷ್ಯ, ಯೋಗ, ಬ್ರಾಹ್ಮಣ, ಉಪನಿಷತ್ತು. ಒಂದು ಸಾಧಾರಣ 124 GB ಮೆಮರಿ ಕಾರ್ಡ್ನಲ್ಲಿ ಈ ಸಾವಿರಾರು ಪುಸ್ತಕಗಳನ್ನು ಇಟ್ಕೊಳ್ಬೋದು. ಅದಕ್ಕೋಸ್ಕರ ಮೊಬೈಲ್ ಉಪಯೋಗಿಸೋಣ. ಯಾಕೆ ಎಲ್ಲಿ ಹೋದಲ್ಲಿ ಇಮಿಡಿಯೇಟ್ಲಿ ನೋಡ್ಲಿಕ್ಕೆ ಆಗ್ತದೆ. ಏನು ಪ್ರಶ್ನೆ ಏನು ಕೇಳಿದ್ದಾರೆ, ಎಲ್ಲಿದೆ ಇದು, ಇರಲಿ. ಆ ನಂತರ ಒಂದು ಪರಮಾತ್ಮ ವಾರ್ನಿಂಗ್ ಕೊಡ್ತಾನೆ ನಮಗೆ, ಮಕ್ಕಳಿಗಾಗಲಿ ಶಿಷ್ಯರಿಗಾಗಲಿ ಪ್ರೇಯೋ ಮಾರ್ಗದಲ್ಲಿ ಪ್ರೇರಿಸಬೇಡಿ. ನೋಡಪ್ಪ ಈ ಬಿಸ್ನೆಸ್ ಮಾಡು, ಆ ನಂತರ ಈ ರೀತಿಯಾಗಿರ್ತಕ್ಕಂಥ ನೀನು ಆ ಹಣ ಗಳಿಸು, ಇಷ್ಟು ಫ್ಲ್ಯಾಟ್ ಮಾಡು, ಇಲ್ಲಿ ಇನ್ವೆಸ್ಟ್ ಮಾಡು. ಇದನ್ನು ತಂದೆಯೂ ಮಕ್ಕಳಿಗೆ ಹೇಳಬಾರ್ದು, ಗುರುಗಳು ಶಿಷ್ಯರಿಗೆ ಹೇಳಬಾರ್ದು. ನಮ್ಮ ಕರ್ತವ್ಯ ಅವರಿಗೆ ಧರ್ಮ ತತ್ವಜ್ಞಾನ ಕಲಿಸುವುದು, ಅದನ್ನು ಕಲಿಸ್ಬೇಕು. ವೃಷಭ ಇಲ್ಲಿಗೆ ನಿಲ್ಲೋದಿಲ್ಲ. ಗುರುಗಳು ತಂದೆ ತಾಯಿ ಕರ್ತವ್ಯ ಹೇಳಿದ್ನಲ್ಲ, ಇನ್ನು ಮಿತ್ರರ ಕರ್ತವ್ಯ ಹೇಳ್ತೇನೆ. ಮಿತ್ರರು ಕೂಡ ಪರಸ್ಪರ ಸೇರಿದಾಗ ಸಿನಿಮಾ ಕ್ರಿಕೆಟ್ ಬಗ್ಗೆ ಮಾತನಾಡಬೇಡಿ. ಇದು ವೃಷಭ ಹೇಳಿಲ್ಲ, ನಾನು ಹೇಳ್ತಾ ಇದ್ದೇನೆ. ತತ್ವಜ್ಞಾನದ ಬಗ್ಗೆ ಮಾತನಾಡಿ. ಮಹಾಭಾರತ ಹೀಗೆ ಹೇಳಿದ್ದಾರಂತಲ್ಲ, ಇದರ ಅರ್ಥ ಏನು, ಇದರ ಬಗ್ಗೆ ಸಮಸ್ಯೆ ಏನು, ಈ ತತ್ವದ ಅರ್ಥ ಏನು, ಇದರ ವಿಶೇಷತೆ ಏನು. ನೀವು ಎಲ್ಲೇ ಸೇರಿರಿ, ನನ್ನ ಶ್ರೋತೃಗಳಲ್ಲಿ ಗಂಡಸರು ಇದ್ದೀರಿ, ಹೆಣ್ಮಕ್ಕಳು ಇದ್ದೀರಿ. ನೀವು ಯಾರೇ ಜೊತೆಯಲ್ಲಿ ಸೇರಿದ ಕ್ಷಣಕ್ಕೇನೆ ತತ್ವಜ್ಞಾನದ ವಿಷಯ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿ. ಪ್ರಾರಂಭ ಮಾಡಿದ್ರೆ ಎದ್ದು ಹೋಗ್ತಾರೆ, ಭಾಳ ಚಲೋ ಆಯಿತು, ನಮ್ಮ ಸಾಧನೆ ಮಾಡ್ಕೊಳ್ಳಿಕ್ಕಾಗ್ತದೆ. ಯಾರು ಎದ್ದು ಹೋಗೋದಿಲ್ಲ ಅಂಥವ್ರ ಮಿತ್ರತೆಯನ್ನು ನಾವು ಮಾಡಿಕೊಳ್ಳೋಣ, ಅಂಥವರನ್ನು ನಮ್ಮ ಬಂಧುಗಳನ್ನಾಗಿ ಮಾಡಿಕೊಳ್ಳೋಣ. ನಾವು ನಮ್ಮ ಬಂಧುಗಳಿಗೆ, ನಾವು ನಮ್ಮ ಮಿತ್ರರಿಗೆ, ನಾವು ನಮ್ಮ ಸಮಾಜದ ಸದಸ್ಯರಿಗೆ ತತ್ವಜ್ಞಾನ ನಾವು ಹೇಳದೇ ಇದ್ದರೆ ಪರಮಾತ್ಮ ಹೇಳ್ತಾನೆ, ನೀವು ಪಾಪಿಗಳು. ಮನುಷ್ಯರನ್ನಾಗಿ ಹುಟ್ಟಿಸಿದ್ದೇನೆ ನಿಮಗೆ. ನಮ್ಮ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇರ್ತಾನೆ, ಆಚಾರ್ಯ ನಾ ಗುರು ಆಗಂಗಿಲ್ಲ, ನಾ ಪಾಠಶಾಲೆ ತೆಗೆಯಂಗಿಲ್ಲ ರೀ, ಇಷ್ಟೆಲ್ಲ ಜವಾಬ್ದಾರಿ ಯಾರು ವಹಿಸ್ತಾರೆ, ಕಲಿತೇನೆ ಆರಾಮಿರ್ತೀನಿ ದೇವ್ರನ್ನ ನೆನೆಸ್ಕೋತ ಅಂತಿಕೊಂಡು ಅಂತ ಹೇಳ್ತಾರೆ. ಇಲ್ಲ, ಬ್ರಾಹ್ಮಣ ಹುಟ್ಟಿದ ನಂತರ ಅವನು ಈ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿ ತೆಗೆದುಕೊಳ್ಳಲೇಬೇಕು. ಭಗವಂತ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ತತ್ವಜ್ಞಾನದ ಮಾರ್ಗಕ್ಕೆ ಪ್ರೇರಣೆ ಮಾಡದೇ ಇದ್ದರೆ ಅವನು ಗುರುವಲ್ಲ, ಅವನು ಬಂಧುವಲ್ಲ, ಅವನ ತಂದೆಯಲ್ಲ, ಅವಳ ತಾಯಿಯಲ್ಲ, ಅಥವಾ ಅವನ ಗಂಡನಲ್ಲ, ಅವಳ ಹೆಂಡತಿಯಲ್ಲ. ಇವರೆಲ್ಲರೂ ಕೂಡ ಆ ಸಂಬಂಧಕ್ಕೆ ಅರ್ಥವೇ ಉಳಿಯೋದಿಲ್ಲ ಅಂದ್ಕೊಂಡ್ತಿದ್ದಾರೆ. ಆ ಶ್ಲೋಕ ಕೇಳಿ ಸ್ವಲ್ಪ. ಋಷಭ ನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ,
ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ಸಸ್ಯಾತ್ ನ ಪತಿಃ ಸತ್ಯಾತ್ ನ ಮೋಚಯೇದ್ಯಃ ಸಮುಪೇತ ಮೃತ್ಯುಂ. ಈ ಜನನ ಮರಣದ ಚಕ್ರದಿಂದ ನಮ್ಮನ್ನು ಪಾರಂ ಮಾಡಿ, ಇಲ್ಲಿ ಮೃತ್ಯು ಅಂತಂದರೆ ಅಜ್ಞಾನದಿಂದ ಆಗ್ತಕ್ಕಂಥ ಪತನ, ಅಂಧನ್ ತಮಸ್ಸು. ಆ ಪತನದಿಂದ ನಮ್ಮನ್ನು ಯಾರು ಮುಕ್ತರನ್ನಾಗಿ ಮಾಡೋದಕ್ಕೋಸ್ಕರ ಪ್ರಯತ್ನಿಸುವುದಿಲ್ಲ, ಇವರು ಯಾರೂ ನಮ್ಮ ಸಂಬಂಧಿಕರಲ್ಲ. ಗುರು ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ ಶ್ರೀಮದಾಚಾರ್ಯರಂತೆ ಇರಬೇಕು. ಶ್ರೀಮದಾಚಾರ್ಯ ಇರಬೇಕು ಅಂತ ತಿಳ್ಕೊಂಡದ್ದು ಹೇಗೆ? ನಿಮಗೆ ಬಂದ ಸಂಶಯ ಬಂದ ಕ್ಷಣಕ್ಕೆ ಇಮಿಡಿಯೇಟ್ಲಿ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರು ಇಂಥ ಉತ್ತರ ಕೊಟ್ಟಿಲ್ಲ ಅಂತೇಳಿ ತತ್ವಜ್ಞಾನದ ಉತ್ತರವನ್ನು ಕೊಡ್ತಾರೆ. ಕಥೆಯಲ್ಲಿ ಬಂದಿರತಕ್ಕಂಥ ಪುರಾಣಗಳ ಅನೇಕ ಕಥೆಗಳಲ್ಲಿ ಮತಭೇದ ಬರ್ತದೆ, ಆ ವೇಳೆಗೂ ಕೂಡ ನಮಗೆ ನಿರ್ಣಯ ಮಾಡಿಕೊಡ್ತಾರೆ. ಆಚಾರ್ಯರು ವಿಶ್ವಗುರು. ಅವರು ಇಂಥ ವಿಷಯದ ಬಗ್ಗೆ ಹೇಳಿಲ್ಲ ಅಂತಿಲ್ಲ. ಉಪನಿಷತ್ ಬಗ್ಗೆ 10 ಉಪನಿಷತ್ತಕ್ಕೆ ಭಾಷ್ಯ ಬರೆದು, ವೇದಗಳ ಬಗ್ಗೆ 40 ಸೂಕ್ತಗಳಿಗೆ ಋಗ್ಭಾಷ್ಯವನ್ನು ಬರೆದು ಈ ರೀತಿಯಾಗಿ ಪೂರ್ತಿ ವೇದ ಅಧ್ಯಯನ ಮಾಡಿ ಅಂತ ಕೂಡ ಅಂತ ಹೇಳಿದರು. ಆನಂತರ ಅಪೌರುಷೇಯದ ಬಗ್ಗೆ ವೇದ, ಉಪನಿಷತ್ತು, ಆರಣ್ಯಕ, ಬ್ರಾಹ್ಮಣ ಗ್ರಂಥಗಳು ಎಲ್ಲವೂ ಅಪೌರುಷೇಯ. ಅದರ ಬಗ್ಗೆ ತಮ್ಮ ಸರಿಯಾಗಿರ್ತಕ್ಕಂಥ ವೇದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳು ಅಂತ ತಿಳಿಸಿಕೊಟ್ರು. ಬ್ರಹ್ಮಸೂತ್ರದ ಬಗ್ಗೆ 4 ಪುಸ್ತಕ ಬರೆದರು. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ, ನ್ಯಾಯ ವಿವರಣ. ಇದಕ್ಕಿಂತ ಹೆಚ್ಚಿನ ಉಪಕಾರ ಮಾಡಬೇಕು ಅವರು. ಉಳಿದ ಯಾವ ಆಚಾರ್ಯ ಎಷ್ಟು ವಿಸ್ತಾರವಾದ ಗ್ರಂಥರಾಶಿಯನ್ನು ನಮಗೆ ಕೊಡಲಿಲ್ಲ. ಇಲ್ಲ, ಪುರಾಣಗಳ ಬಗ್ಗೆ ಸಂಶಯ ಬರ್ತದೆ, ಮಹಾಭಾರತ ತಾತ್ಪರ್ಯ ಬರೆದರು, ಭಾಗವತ್ ತಾತ್ಪರ್ಯ ಬರೆದರು. ಭಾಗವತ್ ತಾತ್ಪರ್ಯ ಬರೆದು ಪುರಾಣ ಹೇಗೆ ಅಧ್ಯಯನ ಮಾಡಬೇಕು ಅಂತ ಕಲಿಸಿಕೊಟ್ರು. ಆನಂತರ ಮಹಾಭಾರತ ತಾತ್ಪರ್ಯ ಬರೆದರು. ರಾಮಾಯಣ, ಮಹಾಭಾರತ, ಭಾಗವತ, ಹರಿವಂಶ ಇವುಗಳನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂತ ತೋರಿಸಿದರು. ತಂತ್ರಸಾರ ಬರೆದರು. ವಾಸ್ತು ಹೇಗೆ, ಮೂರ್ತಿ ಸ್ಥಾಪನೆ ಹೇಗೆ, ಮೂರ್ತಿಯ ಲಕ್ಷಣಗಳು ಹೇಗೆ, ಉಪಾಸನ ಹೇಗೆ, ಪ್ರಮುಖವಾಗಿರ್ತಕ್ಕಂಥ ಮಂತ್ರಗಳು ಯಾವುದು, ಆ ದಾರಿಯಲ್ಲೂ ಮಾರ್ಗದರ್ಶನ ಮಾಡಿದರು. ಸದಾಚಾರ ಸ್ಮೃತಿ ಬರೆದು ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಹೇಗಿರಬೇಕು ಅಂತಲೂ ತೋರಿಸಿಕೊಟ್ರು. ದ್ವಾದಶ ಸ್ತೋತ್ರ ಬರೆದು ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತಲೂ ತಿಳಿಸಿಕೊಟ್ರು. ಆನಂತರ ಶ್ರೀಮದಾಚಾರ್ಯರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅದ್ಭುತ. ನಮ್ಮಷ್ಟು ದೌರ್ಭಾಗ್ಯರು ಯಾರಿಲ್ಲ. ಬರೀ ಮಾಧುರು ಅಂತ ಅನಿಸ್ಕೊಳ್ತೇವೆ. ಆಚಾರ್ಯ ಗ್ರಂಥ ಜೀವನದಲ್ಲಿ ಒಂದು ಸಲ ಪೂರ್ತಿ ಕೇಳಬೇಕು ಅಂಥೇಳಿ ಯಾರಾದರೂ ಮನಸ್ಸಿನಲ್ಲಿ ನಾವು ನಿಶ್ಚಯ ಮಾಡ್ತೇವೆ. ನಮ್ಮ ಹತ್ರ ದುಡ್ಡಿಗೆ ಕಡಿಮೆ ಇಲ್ಲ, ಬಟ್ಟೆಗೆ ಕಡಿಮೆ ಇಲ್ಲ, ಮಕ್ಕಳು ಒಳ್ಳೆಯ ಕೆಲಸದಲ್ಲಿದ್ದಾರೆ, ಎಲ್ಲ ಅನುಕೂಲತೆಗಳಿವೆ. ಆಚಾರ್ಯ 37 ಗ್ರಂಥ ಒಂದು ಸಲ ಆದರೂ ಜೀವನದಲ್ಲಿ ಕೇಳೋಣಲ್ಲ. ಎಂಥ ಅದ್ಭುತ ವಿಷಯಗಳಿವೆ. ಎಲ್ಲ ಸರ್ವಂಕಷವಾದ ಜ್ಞಾನದ ಕ್ಷೇತ್ರ ಏನಿದೆ, ಎಲ್ಲ ಕ್ಷೇತ್ರದಲ್ಲಿಯೂ ಆಧಿಕಾರಿಕವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ಣಯವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಆಚಾರ್ಯರು. ನಮಗೆಂದಿಗೂ ಪ್ರಿಯ ಮಾರ್ಗಕ್ಕೆ ಹೋಗು ಅಂತ ಹೇಳೋದಿಲ್ಲ. ಇನ್ನು ಎಂಥ ಗುರುಗಳು ಇರಬಾರದು. ಉದಾಹರಣೆ ಶುಕ್ರಾಚಾರ್ಯರು ದಾನ ಮಾಡಬೇಡ ಅಂತ ಹೇಳಿದರು. ಇವ ವಿಷ್ಣು ದಾನ ಮಾಡಿದರೆ ನಿನಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದ್ರು. ಅವನು ಹೇಳಿದ್ರು, ವಿಷ್ಣು ಬಂದಿದ್ರೆ ಇನ್ನೂ ಸಂತೋಷದಿಂದ ದಾನ ಕೊಡ್ತೇನೆ ಅಂತ ಹೇಳಿದ ಬಲಿಚಕ್ರವರ್ತಿ. ಅವನು ಗಿಂಡಿಯಿಂದ ನೀರು ಬಿಡಬೇಕು ಅಂತಂದರೆ ಹೋಗಿ ಅದರಲ್ಲಿ ಒಳಗೆ ಕೂತ್ಕೊಂಡ್ರು. ಅವರ ಅಸಾಮಾನ್ಯ ವ್ಯಕ್ತಿ. ಶುಕ್ರಾಚಾರ್ಯರು ಮಹಾನ್, ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳು. ಆದರೆ ಆ ವೇಳೆಗೆ ತಮ್ಮ ಸ್ವಾರ್ಥ, ಶಿಷ್ಯ ನನ್ನ ಮಾತು ಕೇಳಬೇಕು ಅಂತೇಳಿ ನೀರು ಬೀಳಬಾರ್ದು ಅಂತ ಒಳಗೆ ಕೂತ್ಕೊಂಡ್ರು.
ಆ ನಂತರ ನಿನ್ನ ರಾಜ್ಯ ಹೋಗಲಿ ಅಂತ ಶಾಪ ಕೊಟ್ಟರು. ಅಲ್ಲಿ ತಪ್ಪಿದರು ಶುಕ್ರಾಚಾರ್ಯ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಶಿಷ್ಯರನ್ನು ಬಲಿ ಕೊಡಬಾರ್ದು. ಈ ತಿಳುವಳಿಕೆ ಗುರುಗಳಿಗಿರಬೇಕು. ಆದ್ದರಿಂದಾಗಿ ಗುರುಗಳಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಕಡೆಯಿಂದ ಸಹಾಯ ಮಾಡಬೇಕೇ ಹೊರತು ಅವರಿಗೆ ಕೆಟ್ಟದ್ದನ್ನು ಬಯಸಬಾರ್ದು. ಅವ್ರು ಬೇಕಾದ ತಪ್ಪು ಮಾಡಲಿ, ಬೇಕಾದಷ್ಟು ವಿರೋಧ ಮಾಡಲಿ. ಸತ್ಯಜ್ಞಾನ ತೀರ್ಥರಿಗೆ ಒಬ್ಬ ವ್ಯಕ್ತಿಗೆ ಬೆಳೆಸಿದರು. ಸಣ್ಣ ಹುಡುಗನಿಂದಾಗಿಲ್ಲೂ ಮಠಕ್ಕೆ ಕರ್ಕೊಂಡು ಬಂದರು, ದೊಡ್ಡವನನ್ನಾಗಿ ಮಾಡಿದರು. ಒಳ್ಳೆ ಕಾವ್ಯದಲ್ಲಿ ಪ್ರತಿಭೆ ಇತ್ತು. ಮೊದಲು ಜಡ್ಡಾದಾಗ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಖರ್ಚು ಮಾಡಿ ಚಿಕಿತ್ಸೆ ಮಾಡಿಸಿದರು. ಆದರೆ ಯಾರ ಮಾತು ಕೇಳಿಯೋ ಅವನು ಸತ್ಯಧ್ಯಾನರ ವಿರೋಧ ಆದ. ಸತ್ಯಧ್ಯಾನರ ವಿರುದ್ಧವಾಗಿ ಅವರನ್ನು ಬೈದು ಶ್ಲೋಕ ಕಟ್ಟಿ ಪ್ರಚಾರ ಮಾಡೋದು, ಇಂಥ ಕೆಲಸವನ್ನು ಮಾಡಿದ್ರು. ಹೀಗೆ ಪಾಠ ನಡೆದಾಗ ನಂತರ ಗುರುದ್ರೋಹ ಎಲ್ಲಿ ಹೋಗೋದಿಲ್ಲ. ಗುರುದ್ರೋಹ ಯಾರು ಮಾಡಿದ್ದಾರೆ ಅವ್ರಿಗೆ ನಂತರ ಆ ವ್ಯಕ್ತಿಗೆ ಮಹಾರೋಗ ಬಂತು. ಗುರುಗಳನ್ನು ಬೈದ, ಗುರುಗಳಿಗೆ ಮೋಸ ಮಾಡಿದ, ಗುರುಗಳಿಗೆ ತಿರಸ್ಕಾರ ಮಾಡಿದ. ತಿರಸ್ಕಾರ ಬೇಡ ಅಂಥೇಳಿ ಉತ್ತರ ಕೊಟ್ಟರೂ ಕೂಡ 1000 ವರ್ಷ ಹೇಲಿನಲ್ಲಿ ಮಲದಲ್ಲಿ ಕ್ರಿಮಿಯಾಗಿ ಬೀಳ್ತಾನೆ ಶಿಷ್ಯನಾಗಿರ್ತಕ್ಕಂಥ ವ್ಯಕ್ತಿ. ಗುರುಂ ಹುಂಕೃತ್ಯ ತ್ವಂಕೃತ್ಯ ಅಂತ್ಯಕೊಂಡಂತಕ್ಕಂಥ ಧರ್ಮಶಾಸ್ತ್ರ ಮಾತನ್ನು ಹೇಳ್ತದೆ. ಆದರೂ ಸತ್ಯಜ್ಞಾನರು ಅವನ ಬಗ್ಗೆ ಒಳ್ಳೆಯ ಭಾವನೆ ಇತ್ತು. ಸಂದರ್ಭ ಬಂದಾಗ ಯಾರಿಗೂ ಇನ್ನೊಬ್ಬರ ಕಡೆಯಿಂದ ಹೆಲ್ಪ್ ಮಾಡಿಸ್ತಿದ್ರು. ಹೀಗೆ ಪಾಠ ಕೂತ್ಕೊಂಡಾಗ ಸುದ್ದಿ ಬಂತಂತೆ ಆ ವ್ಯಕ್ತಿ ಸತ್ತ ಅಂತಿಕೊಂಡಂತೆ. ಸ್ವಲ್ಪ ಹೊತ್ತು ಪಾಠ ನಿಲ್ಲಿಸಿದರು. ಅವ್ರು ಸತ್ಯಜ್ಞಾನ ಎಂದು ಪಾಠ ನಿಲ್ಲಿಸ್ತಿರಲಿಲ್ಲ. ಅವರ ಪೂರ್ವಾಶ್ರಮದ ಹೆಂಡತಿ ಹೋದಾಗ ಟೆಲಿಗ್ರಾಮ್ ಮುಂದೆ ಇಟ್ಟರೆ ಅದನ್ನು ಬದಿಗಿಟ್ಟರಂತೆ, ಪಾಠ ಮುಂದುವರಿಸಿದ್ರಂತೆ. ಆದರೂ ಆವಲ್ಲೇ ಪಾಠ ನಿಲ್ಲಿಸಿ ಹೇಳಿದ್ರಂತೆ, ಭಾಳ ಒಳ್ಳೆಯ ಹುಡುಗ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ವಿದ್ವತ್ತೆ ಇತ್ತು. ಏನೋ ತಪ್ಪು ದಾರಿಗೆ ಇನ್ನೊಬ್ಬರ ಮಾತು ಕೇಳ್ಕೊಂಡು ನಾನು ನಿಂದೆ ಮಾಡ್ತಾಯಿದ್ದೆ, ಅದು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ಬ್ರಾಹ್ಮಣ. ಎಂಥ ಔದಾರ್ಯ ಸತ್ಯಜ್ಞಾನ ತೀರ್ಥರದು. ನಮ್ಮ ಆಚಾರ್ಯ ಮೇಲಿಂದ ಮೇಲೆ ಇಂಥ ಕಥೆಗಳನ್ನು ಹೇಳ್ತಿದ್ರು ಅವರ ಸೇವೆ ಮಾಡುವಾಗ. ಇರಲಿ. ಇನ್ನು ಸ್ವಜನೋನ ಸಸ್ಯಾತ್, ಸ್ವಜನರು ಯಾರು ನಮಗೆ ಮೋಕ್ಷದ ದಾರಿಯನ್ನು ತೋರಿಸೋದಿಲ್ಲ, ಅವರು ಸ್ವಜನರಲ್ಲ. ಮೋಕ್ಷದ ಪ್ರಯತ್ನಕ್ಕೆ ಯಾವ ನಮ್ಮ ಬಂಧುಗಳು ಸಹಾಯ ಮಾಡೋದಿಲ್ಲ, ಅವರು ಸ್ವಜನರಲ್ಲ. ಒಳ್ಳೆಯ ಸ್ವಜನರು ಯಾರು? ವಾಲ್ಮೀಕಿಯ ಪೂರ್ವಾಶ್ರಮದ ಬಂಧುಗಳು. ವಾಲ್ಮೀಕಿ ಬೇಡನ ವೃತ್ತಿಯಲ್ಲಿ ಇದ್ದುಕೊಂಡು ಅನೇಕ ಜನರಿಗೆ ಪೀಡೆ ಕೊಡ್ತಾ ಇದ್ದ. ನಾರದರು ಭೇಟಿ ಆಯಿತು. ನಾರದ ಹೇಳಿದರು, ಅಲ್ಲಪ್ಪ ನೀ ಎಷ್ಟೆಲ್ಲ ಪಾಪ ಮಾಡ್ತಿ, ನಿನ್ನ ಪಾಪಕ್ಕೆ ಹೆಂಡತಿ ಮಕ್ಕಳು ಭಾಗಿಯಾಗಿದ್ದಾರೇನು? ಆಗಲೇಬೇಕಲ್ಲ, ಅವ್ರ ಸಲುವಾಗಿ ಇಷ್ಟೆಲ್ಲ ಮಾಡ್ತೀನಿ ನಾನು, ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳಿ. ಕೇಳ್ಕೊಂಡು ಬಾ ಅಂತ ಹೇಳಿ ಹೋದ, ಕೇಳಿದ. ಅವ್ರು ಹೇಳಿದರು, ನಿನ್ನ ಪಾಪಕರ್ಮದಲ್ಲಿ ನಾವು ಭಾಗಿಗಳಾಗೋದಿಲ್ಲ, ನಿನಗೆ ಪಾಪ ಮಾಡಬೇಡ ಅಂತ ಮೊದಲಿಂದ ಹೇಳ್ತಾನೆ ಬಂದಿದ್ದೇವೆ. ನೀನು ಗಂಡ, ನೀನು ಅಪ್ಪ, ನಮ್ಮ ಹೊಟ್ಟೆಗೆ ಹಾಕೋದು ನಮ್ಮ ವಿವಕ್ಷಣನ ಜವಾಬ್ದಾರಿ. ಒಳ್ಳೆ ಮಾರ್ಗದಿಂದ ಹಾಕಲಿ, ನನಗೆ ಬೇಡ ಅಂತಂದವ್ರು ಯಾರು? ಹಾಕ್ಲಿಕ್ಕೆ ಆಗದಿಲ್ಲ, ಮದುವೆ ಯಾಕೆ ಮಾಡಿಕೊಂಡೆ? ಶಾಸ್ತ್ರ ಹೇಳ್ತದೆ, ಹೆಂಡತಿ ಮಕ್ಕಳಿಗೆ ಊಟಕ್ಕೆ ಹಾಕದೇ ಇರಲಿ, ಯೋಗ್ಯತೆ ಇಲ್ಲದ್ರೆ ಮದುವೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಇಂಥ ನೀನು ಸನ್ಮಾರ್ಗಕ್ಕೆ ಹೋಗು, ಉದ್ಧತನಾಗು, ನಮ್ಮ ಕಾಳಜಿ ಮಾಡಬೇಡ ಅಂತ ಹೇಳಿದವರು ಅವರು ಬಂಧುಗಳು. ಇನ್ನು ಎಂಥ ಬಂಧುಗಳು ಬೇಡ? ಗಜೇಂದ್ರನ ಜೊತೆಯಲ್ಲಿರ್ತಕ್ಕಂಥ ಬಂಧುಗಳು. ಗಜೇಂದ್ರ ಬಿಟ್ಟು ಏನು ಚಿಂತೆ ಮಾಡ್ತೀವಿ, ನಾವೆಲ್ಲ ಕೂಡಿ ನಿನ್ನನ್ನು ಮೇಲೆ ಎತ್ತೇವೆ ಅಂತ ತಿಳ್ಕೊಂಡು ಅಂತೇಳಿ. ದೇವರನ್ನು ನೆನೆಸುವಂತ ಅನ್ನಲಿಲ್ಲ ಅವರು, ದೇವರಿಗೆ ಶರಣು ಹೋಗುವಂತೆ ಅನ್ನಲಿಲ್ಲ. ಸಮುಪೇತ ಮೃತ್ಯುಂ, ಮೊಸಳೆ ಎಳಿತಾ ಇದೆ, ಮೇಲೆ ಬೇರೆ ಎಳಿತಾ ಇದ್ದಾರೆ ಹೊರತು ಭಗವಂತನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಇವನು ಉಳಿಸುವಂತ ತಿಳ್ಕೊಂಡು ಅಂತ ಅನ್ನಲಿಲ್ಲ ಅವರು.
ಅಂಥ ಬಂಧುಗಳಲ್ಲ. ಪಿತಾನ ಸಸ್ಯಾತ್, ತಂದೆಯಾಗಬೇಕಾಗಿದ್ದರೆ ಋಷಭನಂತ ತಂದೆ ಬೇಕು. ಮಕ್ಕಳನ್ನು ಕೂಡಿಸಿಕೊಂಡು ಎಲ್ಲ ರೀತಿಯಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಇಂಥ ತಂದೆ ಇದ್ದರೆ ಎಂಥ ಅದ್ಭುತತೆ ಇರಬೇಕು. ಭಾಳ ಜನರಿಗೆ ಒಳ್ಳೆಯ ತಂದೆ ಸಿಗ್ತಾರೆ ನಮಗೆ. ಆದ್ದರಿಂದ ದೇವರನ್ನು ನಂಬು, ದೇವರಲ್ಲಿ ವಿಶ್ವಾಸ ಇಡು, ಧರ್ಮ ಮಾಡು. ಧರ್ಮದಲ್ಲಿರೋ 4 ದುಡ್ಡು ಕಡಿಮೆ ಬಂದರೆ ಏನಾಯಿತು? ಈ ರೀತಿಯಾದಂಥ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ತಂದೆ, ಋಷಭನಂಥ ತಂದೆ ಬೇಕು. ಹಿರಣ್ಯಕಶಿಪುನಂಥ ತಂದೆ ಸರ್ವತಾ ಬೇಡ. ದೇವರ ಹೆಸರು ತೆಗೆದುಕೊಂಡು ಕೊಲ್ತೇನೆ ಅಂತಕೊಂಡು ಅಂತಕ್ಕಂಥ ತಂದೆಯನ್ನು ಇಟ್ಕೊಂಡ್ರೆ ಏನು ಪ್ರಯೋಜನ? ಪಿತಾನ ಸಸ್ಯಾತ್ ಜನನಿ ಸಸ್ಯಾತ್, ತಾಯಿ ಇರಬೇಕಾಗಿದ್ದರೆ ಸುನೀತಿ ಅಂತ ತಾಯಿ ಬೇಕು. ಸುನೀತಿ ಅಂತ ನಾವು ಆಗಬೇಕು. ಮಗ ಬಂದು ನನ್ನ ಮಲತಾಯಿ ಈ ರೀತಿಯಾಗಿ ಬೈದ್ಲು, ದೇವರನ್ನು ಒಲಿಸು, ನನ್ನ ಹೊಟ್ಟೆಲೊಟ್ಟಿ ಬಾ ಅಂತ ತಿಳ್ಕೊಂಡು ಅಂತೇಳಿ ಯಾಕೆ ತಣಿ ಅವಳಿಗೂ ನಾ ಬೈತೀನಿ ನಿಂತ್ಕೊಂಡು ಅನ್ನಲಿಲ್ಲ ಸುನೀತಿ. ಅವಳು ಕೆಟ್ಟವಳಿದ್ದಾಳೆ, ಹೋಗಬೇಡ ಅಂತ ಅನ್ನಲಿಲ್ಲ. ಸುನೀತಿನ ಹೇಳ್ತಾ ಅವಳೇನು ಕೆಟ್ಟ ಹೇಳಿದ್ದಾಳೆ? ದೇವರನ್ನು ಒಲಿಸು ಅಂತ ಹೇಳಿದ್ದಾಳಲ್ಲ. ಆಯಿತು, ತಪಸ್ಸು ಮಾಡು, ದೇವ್ರನ್ನ ಒಲಿಸು. ಧ್ರುವ ಆಗಲಿ ಹೊರಟೆ ಅಂತಂದ. ಆಯ್ತು, ಹೋಗಿ ಮಾ ಅಂತ ತಿಳ್ಕೊಂಡು ಅಂತಂದು. ದೇವರ ಹತ್ರ ಹೋಗ್ತಕ್ಕಂಥ ವ್ಯಕ್ತಿಯನ್ನು ತಡಿಬಾರದು. ಕೆಲವು ವರ್ಷದ ಹಿಂದೆ ಒಬ್ಬ ತಂದೆ ತಾಯಿ ನನ್ನ ಹತ್ರ ಬಂದರು. ಒಂದು ಸಮಸ್ಯೆ ಇದೆ ರೀ ಆಚಾರ್ಯ. ಏನು ಅಂತ ಹೇಳಿದೆ. ಇಲ್ಲ, ನಮ್ಮ ಮಗ ಮೇಲಿನ ಮೇಲೆ ಮಠ ಅಂತಂತಾನೆ, ಗುಡಿ ಅಂತಂತಾನೆ, ಸಂಧ್ಯಾವಂದನಂತೂ ಜಪ ಮಾಡ್ತೀನಿ ಅಂತ ಕೂತ್ಕೊಳ್ತಾನೆ. ಹೀಗೆಲ್ಲ ಮಾಡಿದರೆ ಸೈನ್ಸ್ ಓದೋದು ಹೇಗೆ, ಸ್ಕೂಲ್ನಲ್ಲಿ ಅಭ್ಯಾಸ ಮಾಡೋದು ಹೇಗೆ, ಫಸ್ಟ್ ರ್ಯಾಂಕ್ ಬರೋದು ಹೇಗೆ? ಸ್ವಲ್ಪ ಕರೆದ್ರೆ ಅವ್ನಿಗೆ ಇಂಥವೆಲ್ಲ ಮಾಡಬೇಡಪ್ಪ, ಉಚಿತನ ಮುದುಕಾದ್ಮೇಲೆ ಮಾಡು ಅಂತ ಹೇಳಿ ಅಂತೇಳಿ ನಾನು ಹೇಳಿದೆ, ನಾನೂ ಹೇಳೋದಿಲ್ಲ, ನೀವು ಹೇಳಬೇಡಿ ಅಂತ ಹೇಳಿದೆ. ಇಂಥ ತಂದೆ ತಾಯಂದ್ರು ಇದ್ದಾರೆ ಈಗಿನ ದಿವಸದಲ್ಲಿ. ಇದನ್ನು ಭಾಳ ಕೆಲವೇ ವರ್ಷದ ಹಿಂದಿನ ಕಥೆ ಇದು. ಇಲ್ಲ, ಸುನೀತಿ ಅಂತ ತಾಯಿ ಬೇಕು. ಕದ್ರು ಅಂತ ತಾಯಿ ಸರ್ವತಾ ಇರಬಾರ್ದು. ಕದ್ರು, ನಾನು ನಿಮ್ಮ ಇನ್ನೊಬ್ಬ ತಾಯಿಯನ್ನು, ಸೌಪರ್ಣಿ ಅಲ್ಲ, ವಿನತಾನನ್ನು ನನ್ನ ದಾಸಿಯನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ನಮ್ಮಿಬ್ಬರಲ್ಲಿ ಒಂದು ಅನ್ನೋದು, ಸೂರ್ಯನ ಬಾಲ ಕಪ್ಪು ಅಥವಾ ಬಿಳಿಯೋ ಅಂತ ತಿಳ್ಕೊಂಡು ಅಂತೇಳಿ ನಾನು ಕಪ್ಪು ಅಂತ ಹೇಳಿದೆ. ನಮ್ಮಿಬ್ಬರಲ್ಲಿ ಒಂದು ನಿರ್ಣಯ ಆಗಿದೆ. ನಾಳೆ ಬೆಳಗ್ಗೆ ನೋಡೋದು, ಕಪ್ಪಿದ್ದರೆ ವಿನತಾ ನನ್ನ ದಾಸಿ ಆಗ್ತಾಳೆ, ನಾನು ಅವಳು ದಾಸಿ ಆಗಬೇಕು. ಅದಕ್ಕೆ ನೀವೇನು ಮಾಡಿ, ಮೊದಲೇ ಹೋಗಿ ಆ ಕುದುರೆಯ ಬಾಲದಲ್ಲಿ ಸುತ್ತಕೊಂಡು ಬಿಡಿ. ತನ್ನ ಮಕ್ಕಳಾದ 4 ಗಗಳಿಗೆ ಹೇಳ್ತಾಳೆ, ನಿಮ್ಮದೆಲ್ಲ ಬಣ್ಣ ಕಪ್ಪು ಇದೆ, ಅವಾಗ ಕಪ್ಪು ಕಾಣಿಸ್ತದೆ, ವಿನತಾ ನನ್ನ ದಾಸಿ ಆಗ್ತಾಳೆ ಅಂಥೇಳಿ. ಇಂಥ ದುರ್ಬುದ್ಧಿ ಕಲಿಸ್ತಕ್ಕಂಥ ಆಗಿರಬಾರ್ದು. ರಾವಣನ ತಾಯಿ ಕೈಕಸಿ ಇದನ್ನು ಹೇಳ್ತಾ ಇದ್ಲು. ನೋಡು, ಕುಬೇರ ಹೇಗೆ ಲಂಕೆಯನ್ನು ಪಡೆದಿದ್ದಾನೆ, ಪುಷ್ಪಕವಿಮಾನ ಪಡೆದಿದ್ದಾನೆ, ಹೇಗಾದ್ರೂ ಮಾಡಿ ಅದನ್ನು ಕಸ್ಕೋ, ಹೇಗಾದ್ರೂ ಮಾಡಿ ನಗರನಿಂದ ಮಾಡ್ಕೋ. ಇಂಥ ತಾಯಿಗಳು ಬೇಕಾಗಿಲ್ಲ. ತಪ್ಪು ದಾರಿಗೆ ಭಗವಂತನ ವಿರುದ್ಧ ಹೇಳ್ತಕ್ಕಂಥ ತಾಯಂದರು ಬೇಕಾಗಿಲ್ಲ. ಜನನಿ ಸಸಾಸ್ಯಾತ್ ದೈವಂ ನ ಸಾಸ್ಯಾತ್. ಸಾಮಾನ್ಯ ದೇವತೆಗಳು, ಕ್ಷುದ್ರ ದೇವತೆಗಳು ಅಂತಿಕೊಂಡಂಥ ಅನೇಕ ರೀತಿಯಾಗಿರ್ತಕ್ಕಂಥ ಗ್ರಾಮ ದೇವತೆಗಳು ಇತ್ಯಾದಿಗಳು ಅನೇಕ ಕ್ಷುದ್ರ ದೇವತೆಗಳಿದ್ದಾರೆ. ಅವರೇನು ಮಾಡ್ತಾರೆ? ಅವರನ್ನು ಉಪಾಸನೆ ಮಾಡಿದ್ರೆ ಬೇಗನೆ ಸಂಪತ್ತಿ ಕೊಡ್ತಾರೆ. ಇನ್ನೂ ಸ್ವಲ್ಪ ಸಂಪತ್ತಿಯನ್ನು ಗಳಿಸು, ಅದಕ್ಕೋಸ್ಕರ ನಮ್ಗೆ ಇಷ್ಟು ಪೂಜೆ ಬೇಕು, ಇಷ್ಟು ಬಲಿ ಬೇಕು, ಇಷ್ಟು ಇದು ಬೇಕು, ಕುರಿ ಬಲಿ ಕೊಡ್ರಿ, ಕೋಳಿ ಬಲಿ ಕೊಡ್ರಿ. ಇಂಥ ದೇವತೆ ಅಲ್ಲ. ಹಾಗಾದ್ರೆ ಎಂಥ ದೇವತೆ ಇರಬೇಕು? ರುದ್ರದೇವರಂಥ ದೇವತೆ ಬೇಕು. ರುದ್ರದೇವರು ಹೇಳ್ತಾರೆ, ಯಾರಿಗೆ ಗರ್ಗಾಚಾರ್ಯರು ತಪಸ್ಸು ಮಾಡಿದರು ರುದ್ರದೇವನ ಕುರಿತು. ಆಗ ರುದ್ರದೇವರು ಹೇಳಿದರು, ರುದ್ರದೇವತೆ ಹೇಳ್ತಾರೆ, ದೇವರು ಹೇಳ್ತಾರೆ, ದೈವಂನ ಸಸ್ಯ. ರುದ್ರದೇವರು ಗರ್ಗಾಚಾರ್ಯರಿಗೆ ಹೇಳ್ತಾರೆ, ಏನು ಬೇಕು ಅಂತ. ಇಲ್ಲ,
ಯಾದವರು ನನಗೆ ಅಪಮಾನ ಮಾಡಿದ್ದಾರೆ, ಕೃಷ್ಣ ಅಲ್ಲೇ ಇದ್ದ, ಕೃಷ್ಣನ ಕೊಲ್ತಕ್ಕಂಥ ಮಗ ಬೇಕು ಅಂತೇಳಿ ಗುತ್ತಿಗೆ ಚಿಡ್ದೇನಂತ ಕೇಳಿದ್ರು. ಇಂಥ ಒಳ್ಳೆ ತತ್ವಜ್ಞಾನಿ, ಒಳ್ಳೆ ಭಗವದ್ಭಕ್ತ, ಈ ದ್ವೇಷದಿಂದ ಕೃಷ್ಣನ ದ್ವೇಷ ಮಾಡ್ತೀಯ? ಕೃಷ್ಣನ ದ್ವೇಷ ನನಗೂ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಮಾಡಿದರೆ ಇವತ್ತು ನಾನು ವೃದ್ಧ ಖಲಾಸ್. ಅದು ತಪಸ್ಸು ಮಾಡಿದೆ, ಒಬ್ಬ ಬಲಿಷ್ಠ ಮಗ ಹುಡ್ತಾನೆ ಅಂತ ತಿಳ್ಕೊಂಡಂದೇಳಿ ಕಳಿಸ್ಕೊಟ್ರು. ದೇವರ ದ್ವೇಷ ಮಾಡಬೇಡ ಅಂತ ಹೇಳಿ ಕಳಿಸ್ಕೊಟ್ರು. ಕೃಷ್ಣನ ದ್ವೇಷ ಮಾಡಿ ಹಾಳಾಗ್ತೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಇಂಥ ಗುರುಗಳು ಬೇಕು, ಇಂಥ ದೇವತೆಗಳು ಬೇಕು ನಮಗೆ. ವಾಯುದೇವರು ಇದನ್ನೇ ಉಪದೇಶ ಮಾಡ್ತಾರೆ. ಯಾರಿಗೆ ಬೇಕು? ದೇವರ ದ್ವೇಷ ಬಿಡಿ, ನಿಮಗೆ ಮಾಡಲಿಕ್ಕೆ ಅಧಿಕಾರವೂ ಇಲ್ಲ, ನಮ್ಗೆ ಯೋಗ್ಯತೆಯೂ ಇಲ್ಲ. ಒಬ್ಬ ಭಗವದ್ ಭಕ್ತನ ದ್ವೇಷ ಮಾಡಬೇಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಭಗವಂತ ಭಕ್ತನ ದ್ವೇಷ ಮಾಡಬೇಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆ ನಂತರ ಎಂಥ ಗಂಡ ಇರಬೇಕು? ಭೀಮಸೇನ ದೇವರಂಥ ಗಂಡ ಇರಬೇಕು. ಭೀಮಸೇನ ದೇವರು ಎಲ್ಲ ಕಾಲದಲ್ಲಿಯೂ ದ್ರೌಪದಿಗೆ ಸಹಾಯಕ್ಕೆ ನಿಂತುಕೊಂಡ್ರು. ತುಂಬಿದ ಸಭೆಯಲ್ಲಿ ಹೇಳಿದರು, ನಿನಗೆ ಅಪಮಾನ ಮಾಡಿದ ಈ ದುರ್ಯೋಧನ ದುಶ್ಯಾಸನದ ಅವನ ತೊಡೆ ಬಡಿದು ಕೊಲ್ತೇನೆ, ಇವನು ಎದೆ ಸೀಳಿ ಆ ರಕ್ತದಿಂದ ನಿನ್ನ ಕೂದಲು ಕಟ್ತೇನೆ ಅಂತ ಹೇಳಿದ್ರು. ಹೆಂಡತಿಗೆ ಈ ರೀತಿಯಾಗಿರ್ತಕ್ಕಂಥ ಸಂರಕ್ಷಣೆಯನ್ನು ಕೊಟ್ಟು ಅವಳಿಗೆ ತತ್ವಜ್ಞಾನದ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥವ್ರು ಭೀಮಸೇನ ದೇವರು. ಅಂಥವರು ಬೇಕು. ಆದರೆ ಎಂಥ ತಂದೆ ಬೇಡ, ಎಂಥ ಗಂಡ ಬೇಡ, ಉತ್ಥಾನಪಾದನಂಥ ಗಂಡ ಬೇಡ. ಹೆಂಡತಿಯನ್ನು ತಿರಸ್ಕಾರ ಮಾಡಿ ಎಲ್ಲೋ ಕೂಡಿಸೋದು, ಯಾವುದೋ ಇನ್ನೊಬ್ಬಳ ಹೆಂಡತಿಯಿಂದ ಹೋಗೋದು, ತತ್ವಜ್ಞಾನವನ್ನು ಹೇಳದೇ ಇರ್ತಕ್ಕಂಥ ನಂತರ ಅವನು ಪಶ್ಚಾತ್ತಾಪಟ್ಟ ಮಾತು ಬೇರೆ. ಆ ನಂತರ ಎಂಥ ಹೆಂಡತಿ ಬೇಕು, ಎಂಥ ಹೆಂಡತಿ ಇರಬಾರ್ದು. ಸಾವಿತ್ರಿ ಅಂತ ಹೆಂಡತಿ ಬೇಕು, ಗಂಡನ ಮೃತ್ಯುವನ್ನು ಕೂಡ ಗೆದ್ದು ಬರ್ತಕ್ಕಂಥವಳು. ಆದರೆ ಚಂಡಿ ಅಂತ ಹೆಂಡತಿ ಬೇಡ. ಉದ್ದಾಲಕ ಋಷಿಗಳಿಗೆ ಚಂಡಿ ಅಂತ ಹೆಂಡತಿ ಇದ್ಲು. ಎಲ್ಲದಕ್ಕೂ ಉಲ್ಟ, ಅಡುಗೆ ಮಾಡಂಗಿಲ್ಲ. ಇವತ್ತ ನನಗೆ ಹಸಿವಿಲ್ಲ, ಅಡುಗೆ ಮಾಡಬೇಡ, ಮಾಡ್ತೀನಿ, ಉಳ್ಳಿಕ್ಕೆ ಬೇಕು ನೀವು. ನಾನಿವತ್ತು ಆರಾಮಿಲ್ಲ, ಸಂಧ್ಯಾವನ ಪೂಜೆ ಮಾಡಂಗಿಲ್ಲ, ಮಾಡ್ತೀರೇ ಇಲ್ಲ ಹೇಳ್ರಿ. ಪೂಜೆ ಮಾಡ್ಬೇಕಾದ್ರೆ ತಯಾರು ಮಾಡಿ, ನಿಮ್ಮ ದೇವ್ರನ್ನೂ ಇದು ಹಸಿತೀನಿ, ಬೇಕಾಗಿಲ್ಲ. ಪ್ರತಿಯೊಂದು ಮಾತಿಗೆ ಉಲ್ಟ. ಇಂಥ ಹೆಂಡ್ತಿನ ಕಟ್ಕೊಂಡ್ರೆ ಉದ್ಧಾರ ಕೃಷ್ಣಾರ್ಪಣ. ತಾತ್ಪರ್ಯ ಇಷ್ಟೇ. ಆಚಾರ್ಯ ಇಲ್ಲಿ ವೃಷಭನ ಅಭಿಪ್ರಾಯ ಇದೆ, ಪ್ರತಿಯೊಬ್ಬ ವ್ಯಕ್ತಿಗಳ ಕರ್ತವ್ಯವಿದೆ, ಬರೀ ಗುರುಗಳ ಕರ್ತವ್ಯ ಅಲ್ಲ, ಬರೀ ಸ್ವಾಮಿಗಳ ಕರ್ತವ್ಯ ಅಲ್ಲ, ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಇದೆ. ನೀನು ಸಂಸಾರದಲ್ಲಿ ಬೀಳಬೇಡ, ಆ ಭಗವಂತನನ್ನು ಪಡೆಯ ಅಂತ ತಿಳ್ಕೊಂಡಂತೆ. ಭಗವಂತನ ದಾರಿಗೆ ಇದು ಮೃತ್ಯು, ಜನನ ಮರಣದ ಕೂಪ, ಇದು ದುಃಖದ ಕೂಪ. ಇದನ್ನು ಏನೋ ಅದರಲ್ಲಿ ಬಿತ್ಕೊಂಡಿರ್ತೀವಿ ಅಂತ ತಿಳ್ಕೊಂಡಂತೇಳಿ ಸರಿ ಅಂತ ಅನ್ನಿಸ್ತದೆ. ಯಾಕೆ ಸೆರೆ ಕೊಡೋದು ಬಿದ್ದಿರ್ತಕ್ಕಂಥವನಿಗೆ ಸರಿದು ಕೊಡೋದು ಬಿದ್ದಿರ್ತಾರೆ. ಎಲ್ಲೋ ಅರ್ಧ ಶರೀರ ಘಟಾರ್ಧ ಬಿದ್ದಿರ್ತದೆ, ಅರ್ಧ ಶರೀರ ಮೇಲೆ ಇರ್ತದೆ, ನಾಯಿ ಬಂದು ಬಾಯಿ ನೆಕ್ತಿರ್ತದೆ. ಅಂತ ಒಬ್ಬ ವ್ಯಕ್ತಿಗೆ ನಾನು ಹೇಳಿದೆ, ಹಿಂಗೆ ಮಾಡಬೇಡ ಅಂತ. ಆಚಾರ್ಯ ನಿಮಗೇನು ಗೊತ್ತಿದೆ ಎಷ್ಟು ಮಜಾ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಅಂಥ ನಾಚಿಕೆ ಇಡ್ತಕ್ಕಂಥವ್ರು ತೊಗೊಂಡೇನು ಮಾಡ್ಬೇಕು ಅಂತ ಬೇಕಾಗಿಲ್ಲ. ಅದರ ಜೊತೆಗೆ ಋಷಭ ಇನ್ನೊಂದು ದೊಡ್ಡ ಮಾತು ಹೇಳ್ತಾನೆ, ಮಕ್ಕಳೇ, ನನ್ನ ಮತ್ತು ನಮ್ಮ ವಂಶದ ಹೆಸರನ್ನು ಕೆಡಿಸಬೇಡಿ. ನೀವು ಹುಟ್ಟಿದ್ದು ಧ್ರುವನ ವಂಶ, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಮನುವಂಶದಲ್ಲಿ, ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ಮನುವಂಶದಲ್ಲಿ ಬಂದಿರತಕ್ಕಂಥವ್ರು ನೀವು. ನೀವು ಈ ವಂಶದ ಹೆಸರನ್ನು ಕೆಳಿಸಬೇಡಿ. ತಮ್ಮ ಮನೆತನದ ಹೆಸರನ್ನು ಪರಿಪಾಲಿಸೋದು, ಪ್ರಾಣ ಕೊಟ್ಟು ಪರಿಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಇದೆ. ಯಾವನು ತನ್ನ ತಂದೆ ತಾಯಿ ಹೆಸರನ್ನು ಕೆಡಿಸ್ತಾನೆ, ಅಂತಹ ವ್ಯಕ್ತಿ ತಾನು ಪಾಪದ ಗರ್ತಕ್ಕೆ ಹೋಗ್ತಾನೆ, ತಾನು ಎಲ್ಲರನ್ನು ಕರೆದುಕೊಂಡು ಪಾಪದ ಕೆಳಗೆ ಬೀಳ್ತಾನೆ. ನೋಡು, ನಾನು ಸ್ವತಃ ಭಗವಂತ ನೆನಪು ಇಟ್ಕೊಳ್ಳಿ. ನನ್ನ ಧ್ಯಾನಾತ್ಮಕವಾದಂಥ ಶರೀರ, ನಾನು ಧರ್ಮಮೂರ್ತಿ, ಇದೇ ನನ್ನ ಶಕ್ತಿ. ಆದ್ದರಿಂದಾಗಿ ಧರ್ಮವನ್ನು ಪರಿಪಾಲನೆ ಮಾಡ್ತಾ ನನ್ನ ಹೆಸರನ್ನು, ನಮ್ಮ ಕುಲದ ಹೆಸರನ್ನು ಸಂರಕ್ಷಣೆ ಮಾಡಿ. ಅದಕ್ಕೋಸ್ಕರ ನನ್ನ ಹೆಸರು ಋಷಭ ಅಂತಿದೆ ಅಂತ ಹೇಳ್ತಾನೆ ಪರಮಾತ್ಮ. ಋ ಅಂದರೆ ಜ್ಞಾನ, ಆ ನಂತರ ಶ ಅಂತಿಕೊಂಡಂತಂದರೆ ಬಲ, ಭ ಅಂತಂದರೆ ಐಶ್ವರ್ಯ. ಜ್ಞಾನ ಬಲ ಐಶ್ವರ್ಯದ
ಸಂಪೂರ್ಣ ಮೂರ್ತಿಯೇ ನಾನು. ಹೌದ್ರಿ, ದೇವ್ರ ಮಗ ಇದ್ದ ಹಿಂಗೆ ಹೇಳಿದ್ರು. ನಮಗೆ ನಮ್ಮ ತಂದೆ ತಾಯಿನೇ ದೇವರು. ಅವ್ರ ಹೆಸರು ಕೆಡಿಸ್ಲಿಕ್ಕಿಲ್ಲ. ಅವ್ರ ಹೆಸರು ಹೋಗಿ ಈಗಿನ ಕಾಲ ಹುಡುಗರಿಗೆ ಏನು ಹೇಳಬೇಕು? ಹೋಗಿ ಫೋನ್ ಮಾಡಿದ್ರಪ್ಪ, ಆ ಹುಡುಗಿನ ಪ್ರೇಮ್ ಮಾಡಿದ್ದೆ, ನಿಮಗೆ ಕೇಳಿದ್ರೆ ಬ್ಯಾಡ ಅಂತಿದ್ರಿ, ಅದಕ್ಕೆ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿವಿ, ಸ್ವಲ್ಪ ಆಶೀರ್ವಾದ ಮಾಡಿಬಿಡಿ. ಇವತ್ತಿನ ಮಕ್ಕಳು, ಒಬ್ಬಳು ಹುಡುಗಿ ಓಡಿ ಹೋಗ್ತಾಳೆ, ಅಪ್ಪ ನನ್ನ ಇಚ್ಛೆ, ನನ್ನ ಸ್ವಂತ ಜೀವನ ಅಲ್ಲ, ಅದಕ್ಕೋಸ್ಕರ ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆಶೀರ್ವಾದ ಮಾಡಿಬಿಡಿ. ಇಂಥವ್ರು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅಂತೇಳಿ ದೇವರು ಒಪ್ಪೋದಿಲ್ಲ. ಇಂಥವರು ಹೆಜ್ಜೆಗೆ ಯಾವುದೋ ನಮ್ಮ ಹಿಂದಿನ ಕಾಲದ ಪಾಪ ಮಾಡಿರ್ತೇವೆ, ಅವರು ಮಕ್ಕಳ ರೂಪದಿಂದ ನಮಗೆ ಈ ರೀತಿಯಾಗಿ ಬಂದು ನಮ್ಮ ಧರ್ಮವನ್ನು ಕೆಡಿಸ್ತಾರೆ, ನಮ್ಮ ಕುಲವನ್ನು ಕೆಡಿಸ್ತಾರೆ ಅಂಥವ್ರು ನಾವು ಏನು ಹೇಳಬೇಕು? ಆದ್ದರಿಂದಾಗಿ ಎರಡನೇದು ಇನ್ನೊಂದು, ನಿಮಗೆ ರಾಜ್ಯವನ್ನು ಒಪ್ಪಿಸ್ತಾ ಇದ್ದೇನೆ. ರಾಜ ಅಂತ ತಿಳ್ಕೊಂಡಂತಂದರೆ ಪ್ರಜೆಗಳ ತಂದೆ ತಾಯಿ ಇದ್ದಂತೆ. ಆದ್ದರಿಂದಾಗಿ ಎಲ್ಲ ರೀತಿಯಿಂದಲೂ ನಾನು ಹೇಗೆ ನನ್ನ ಪ್ರಜೆಗಳನ್ನು ಪರಿಪಾಲನೆ ಮಾಡಿದೆ ಅದನ್ನು ಅನುಕರಣೆ ಮಾಡಿ, ಅದರಂತೆ ನೀವು ಮಾಡಿ. ಎಷ್ಟೇ ನಿಮಗೆ ಕಷ್ಟ ಆದರೂ ಅಡ್ಡಿ ಇಲ್ಲ, ಪ್ರಜೆಗಳಿಗೆ ಸುಖ ಕೊಡಿ. ಅದರಲ್ಲಿ ನೀವು 81 ಜನ ನಿಮ್ಮ ಕರ್ತವ್ಯ ಬ್ರಾಹ್ಮಣರಾಗಿ ಮಾಡ್ತಾ ಇದ್ದೀರಿ, ಅವಶ್ಯವಾಗಿ ಮಾಡಿ. ನೀವು 9 ಜನ ತತ್ವಜ್ಞಾನದಾರಿಗೆ ಹೋಗಿದ್ದೀರಿ, ಅವಶ್ಯವಾಗಿ ಪ್ರಚಾರ ಮಾಡಿ. ಉಳಿದ ನೀವು 10 ಜನ ಅಂತೇನಿದ್ದೀರಿ, ನಾನು ನನ್ನ ರಾಜ್ಯವನ್ನು 10 ಭಾಗ ಮಾಡಿ ಕೊಡ್ತೇನೆ. ಭರತ ವರ್ಷವನ್ನು ಅಂದರೆ ಏಷ್ಯಾ ಮೈನರ್, ಇದು ಭಾರತ ದೇಶ, ಇದನ್ನು 10 ಭಾಗ ಮಾಡಿಕೊಟ್ಟ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ. ಆದರೆ ಹೇಳ್ತಾನೆ, ನಿಮ್ಮೆಲ್ಲರಿಗಿಂತಲೂ ಒಳ್ಳೆ ಅನುಭವಿಯಾಗಿರ್ತಕ್ಕಂಥವನು ಭರತ, ಜ್ಯೇಷ್ಠ ಭ್ರಾತ ಪಿತುಸ್ಸಮ. ಅಪ್ಪ ಹೋದ ಮೇಲೆ ಅಣ್ಣ ಹೇಳಿದಾಗೆ ಕೇಳಬೇಕು. ಅಣ್ಣ ತಪ್ಪು ಮಾಡಿದರೆ ವಿನಯದಿಂದ ಹೇಳಿ, ಅಣ್ಣ ಯಾಕೆ ಸರಿಯಲ್ಲ ಅಂತ ತಿಳ್ಕೊಂಡು ಅಂತೇಳಿ, ಅದ್ರ ವಿರೋಧ ಮಾಡಬೇಡಿ. ಜ್ಯೇಷ್ಠ ಭ್ರಾತ ಪಿತುಸ್ಸಮ, ಅವನ ವಿಚಾರಗಳು ಪಸಂದ್ ಬರದೇ ಇದ್ದರೂ ಕೂಡ ಅಲ್ಲಿದ್ದ ಪಿತೃತ್ವವನ್ನು ಅಪಮಾನ ಮಾಡಬೇಡಿ. ಅಣ್ಣಂದಿರನ್ನ ತಂದೆಯಂತೆ ಕಾಣ್ತಕ್ಕಂಥ ವ್ಯಕ್ತಿಗಳು ಜೀವನದಲ್ಲಿ ಸುಖಿಯಾಗಿರ್ತಾರೆ. ಆದ್ದರಿಂದಾಗಿ ಈ ನಿಯಮವನ್ನು ತಪ್ಪದೇ ಪರಿಪಾಲನೆ ಮಾಡಿ ಅಂತ ತಿಳ್ಕೊಂಡಂತೇಳಿ, ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿ ಜ್ಯೇಷ್ಠ ಭ್ರಾತ, ಹಿರಿಯ ಅಣ್ಣ ಅಂತ ತಿಳ್ಕೊಂಡಂತ ಹೇಳ್ತಾನಲ್ಲ, ಅವನು ತಂದೆಯ ಒಂದು ಅರ್ಧ ಶರೀರದ ರೂಪ. ಅವನು ಆತ್ಮ ವೈ ಪುತ್ರನಾಮಾಸಿ, ತಾನೇ ಒಂದು ರೂಪದಿಂದ ತಂದೆ ಹುಟ್ಟಿ ಬಂದಿರ್ತಾನೆ. ಅದಕ್ಕೋಸ್ಕರ ಅವನಿಗೆ, ಅವನ ಹೆಂಡತಿಗೆ ಜಾಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಜಾಯ ಅಂತ ತಿಳ್ಕೊಂಡಂತಂದರೆ ಪತಿಂ ಪುತ್ರರೂಪೇಣ ಜನಯತಿ ಇತಿ ಜಾಯ. ಅದಕ್ಕೋಸ್ಕರವೇ ಗಂಡಸ ಮಕ್ಕಳು ಬೇಕು ಅಂತನ್ನೋದು. ತನ್ನ ಗಂಡ ಇನ್ನೊಂದು ರೂಪದಿಂದ ಜೀವಿತನಾಗಿರಲಿ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಗಂಡಸ ಮಕ್ಕಳನ್ನು ಪಡಿಬೇಕು. ನಮಗೇನು ಹೆಣ್ಣಿದ್ರೇನು ಗಂಡಿದ್ರೇನು, ಪ್ರಯತ್ನ ಮಾಡಿ ಆಗದೇ ಇದ್ದರೆ ಬಿಡಿ, ಪರವಾಗಿಲ್ಲ. ಆದರೆ ಗಂಡಸ ಮಕ್ಕಳು ಆಗುವವರಿಗೂ ಪ್ರಯತ್ನಶೀಲರಾಗಬೇಕು. 1-2-4 ಕಡೆ ಪರವಾಗಿಲ್ಲ. ಆದರೆ ಒಂದು ಗಂಡಸ ಮಗ ಇದ್ದರೆ ತಂದೆ ಇನ್ನೊಂದು ರೂಪದಿಂದ ಬರ್ತಾನೆ. ಇಲ್ಲದೇ ಇದ್ದರೆ ಆ ಸಂಬಂಧದಿಂದ, ಆ ಕುಲದಿಂದ ತಂದೆ ಸಂಬಂಧ ಮುಗಿದೋಯ್ತು, ಅಲ್ಲಿಗೆ ಆ ವಂಶ ನಿಂತೋಯ್ತು. ಹಾಗೆ ಮಾಡಬೇಡಿ. ಸಾಮರ್ಥ್ಯ ಇದ್ದರೆ 4 ಜನರಿಗೆ ಹೊಟ್ಟೆಗೆ ಹಾಕಲಿಕ್ಕೆ ನಮ್ಗೆ ಆಗೋದಿಲ್ವೇ? ಒಬ್ಬ ಪುತ್ರ ಆಗುವವರೆಗೂ ಅದಕ್ಕೋಸ್ಕರ ಅನೇಕ ವಿಧಾನಗಳು. ಜ್ಞಾನಿಗಳ ಹತ್ರ ಹೋಗಿ, ಗಂಡಸ ಮಗ ನಮಗೆ ಬೇಕು, ಏನು ವ್ರತ ಮಾಡಬೇಕು, ಏನು ನಿಯಮ ಮಾಡಬೇಕು, ಮಾಡೋಣ, ಪರಿಶ್ರಮ ಪಟ್ಟು ಮಾಡೋಣ. ಯಾಕೆ ದಶರಥ ಮಾಡಲಿಲ್ಲ? ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡಲಿಲ್ವ? ಮಧ್ಯಗೆ ಭಟ್ರು ತಪಸ್ಸು ಮಾಡಲಿಲ್ಲ? ಇವರೆಲ್ಲ ದಡ್ರೇನು? ಅವ್ರಿಗಿಂತ ನಾವು ಬುದ್ಧಿವಂತರೇನು? ಇಲ್ಲ. ತಂದೆ ಇನ್ನೊಂದು ರೂಪದಿಂದ ಬಂದು ಆ ವಂಶವನ್ನು ಮುಂದುವರಿಸಬೇಕಾಗಿದ್ದರೆ ಮಗ ಬೇಕು. ಅದರಿಂದಾಗಿ ಜ್ಯೇಷ್ಠ ಪಿತೃನೆಲ್ಲ ಇರ್ತಾನೆ, ನಿಮ್ಮ ತಂದೆಯ ಸಮಾನವನು, ಅವನನ್ನು ಇಟ್ಟುಕೊಳ್ಳಿ ಅಂತ ತಿಳ್ಕೊಂಡಂತಿದ್ದ. ಇನ್ನು ತತ್ವಜ್ಞಾನದ ಸಂದರ್ಭದಲ್ಲಿ ದೇವತೆಗಳನ್ನು ಆರಾಧನೆ ಮಾಡುವ ಸಂದರ್ಭ ಅಂತೇನಿದೆಯಲ್ಲ,
ಈ ಸಂದರ್ಭದಲ್ಲಿ ತಾರತಮ್ಯ ಜ್ಞಾನ ಬಹಳ ಮಹತ್ವಪೂರ್ಣವಾದದ್ದು. ಎಲ್ಲ ದೇವತೆಗಳು ಒಂದೇ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರ ಶಕ್ತಿ, ಸಾಮರ್ಥ್ಯ, ಗುಣ, ಜ್ಞಾನ ಇತ್ಯಾದಿ ಅಂತರ ಇದೆ. ಅವರು ಎಲ್ಲರೂ ಅಪರೋಕ್ಷ ಜ್ಞಾನಿಗಳು, ಜಗತ್ತಿಗೆ ಪೋಷಣೆ ಮಾಡ್ತಕ್ಕಂಥವ್ರು. ಈ ವಿಷಯದಲ್ಲಿ ಸಾಮ್ಯ ಇದ್ದರೂ ಕೂಡ ಅವರ ಯೋಗ್ಯತೆಯಲ್ಲಿ ಅತಿ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಇದೆ. ದೇವತೆಗಳಲ್ಲಿ ಏಕೆ ಮನುಷ್ಯರಿಂದ ಹಿಡ್ಕೊಂಡು ಪ್ರತಿಯೊಬ್ಬರಲ್ಲೂ ತಾರತಮ್ಯ ಇದೆ. ತಾರತಮ್ಯಾನುಸಾರವಾಗಿ ಅವರ ಜೊತೆಯಲ್ಲಿ ನಮ್ಮ ವ್ಯವಹಾರ ಇರಬೇಕು ಅಂತ ಕೊಂಡೊಂದಿದ್ದಾರೆ. ಜಗತ್ತಿನಲ್ಲಿ ಸ್ಥಾವರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಮರ, ಬಳ್ಳಿಗಳು ಇತ್ಯಾದಿಗಳಿಗಿಂತ ಜಂಗಮವಾಗಿರ್ತಕ್ಕಂತಹ ಓಡಾಡುವ ಪ್ರಾಣಿಗಳು ಶ್ರೇಷ್ಠ. ಓಡಾಡುವ ಪ್ರಾಣಿಗಳಲ್ಲಿಯೂ ಕೂಡ ಹರಿದಾಡುವ ಪ್ರಾಣಿಗಳಿಗಿಂತಲೂ ನಿಂತು ಓಡಾಡುವ ಪ್ರಾಣಿ ಶ್ರೇಷ್ಠ. ಅವುಗಳಿಗಿಂತಲೂ 2 ಕಾಲಿನ ಪ್ರಾಣಿ ಶ್ರೇಷ್ಠ. ಈ ಜಂಗಮ ಪ್ರಾಣಿಗಳಲ್ಲಿಯೂ ಜ್ಞಾನ ಸಹಿತವಾದ ಪ್ರಾಣಿಗಳು ಮನುಷ್ಯ ಶ್ರೇಷ್ಠ. ಮನುಷ್ಯನಿಗಿಂತಲೂ ದೇವತೆಗಳ ಅನುಚರರುವಂತಾದಂಥ ಗಂಧರ್ವರು ಶ್ರೇಷ್ಠರು. ಗಂಧರ್ವರಿಗಿಂತಲೂ ಸಿದ್ಧರು ಶ್ರೇಷ್ಠರು, ಕಪಿಲ ಮಹರ್ಷಿ ಇತ್ಯಾದಿಗಳು. ಅವರಿಗಿಂತಲೂ ದಕ್ಷ ಪ್ರಜಾಪತಿ, ಅಂದರೆ ಅನೇಕ ಪ್ರಜೆಗಳನ್ನು ಬೆಳೆಸೋದಕ್ಕೋಸ್ಕರ ಯಾರನ್ನು ಪ್ರಜಾಪತಿಗಳು ಅಂತ ಕೊಂಡಂತ ಹೇಳಿದರು. ಅವರು ಮತ್ತು ಸನಕಾದಿಗಳು ಶ್ರೇಷ್ಠರು. ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಇಂದ್ರ ಮತ್ತು ಕಾಮ. ಅವರಿಗಿಂತಲೂ ಶ್ರೇಷ್ಠರು ಸೌಪರ್ಣಿ, ವಾರುಣಿ, ಉಮಾ. ಅವರಿಗಿಂತ ಶ್ರೇಷ್ಠರು ಗರುಡ, ಶೇಷ, ರುದ್ರರು. ಅವರಿಗಿಂತ ಶ್ರೇಷ್ಠರು ವಾಯುದೇವರು, ಬ್ರಹ್ಮದೇವರು. ಅವರಿಗಿಂತ ಶ್ರೇಷ್ಠರು ಮಹಾಲಕ್ಷ್ಮಿ. ಅವರಿಗಿಂತಲೂ ಶ್ರೇಷ್ಠರಾಗಿರ್ತಕ್ಕಂಥ ಪರಮಾತ್ಮ. ಈ ತಾರತಮ್ಯ ಜ್ಞಾನ ಅನಿವಾರ್ಯ. ತಾರತಮ್ಯ ಜ್ಞಾನ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ನನ್ನ ಅನುಗ್ರಹ ಆ ವ್ಯಕ್ತಿಗಳ ಮೇಲೆ ಆಗೋದಿಲ್ಲ. ಇದರ ಬಗ್ಗೆ ಬಹಳ ಹೇಳೋಕ್ಕಿದೆ, ಮುಂದೆ ಸಂದರ್ಭ ಬಂದಾಗ ಹೇಳ್ಕೊಳ್ಳೋಣ. ಇನ್ನು ಎಲ್ಲಕ್ಕಿಂತ ಹೆಚ್ಚು ದೇವತೆಗಳಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಲ್ಲಿ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ವ್ಯಕ್ತಿ ನಾನೇ ಅಂತ ಇಟ್ಟುಕೊಳ್ಳಿ. ನಾನೇ ಕೊಡ್ತೇನೆ. ಸೂರ್ಯನಲ್ಲಿ ಕಾಯಿಸುವ ಶಕ್ತಿ ಇದೆ, ಜೀರ್ಣ ಮಾಡುವ ಶಕ್ತಿ ಇದೆ, ಒಣಗಿಸುವ ಶಕ್ತಿ ಇದೆ, ಪ್ರಕಾಶ ಕೊಡುವ ಶಕ್ತಿ ಇದೆ. ಆದರೆ ಪರಮಾತ್ಮ ಹೇಳ್ತಾನೆ, ತಾಪಿನಿ ಪಾಚಿನಿ ಚೈವ ಶೋಷಣಿ ಚ ಪ್ರಕಾಶಿನಿ ನೈವ ರಾಜನ್ ರವೇಶಕ್ತಿ. ಭೀಷ್ಮಾಚಾರ್ಯ ಹೇಳ್ತಾರೆ, ರಾಜನ್ ಇದು ಸೂರ್ಯನ ಶಕ್ತಿ ಅಲ್ಲ, ಈ ಶಕ್ತಿ ಅವನಲ್ಲಿರ್ತಕ್ಕಂಥದ್ದು ಶಕ್ತಿ ನಾರಾಯಣಸ್ಯವೇ, ಪರಮಾತ್ಮನ ಶಕ್ತಿ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿರ್ತಕ್ಕಂಥ ಸಾಮರ್ಥ್ಯ ಪರಮಾತ್ಮನದಿಂದ ಇದೆ. ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ, ತಪಸ್ ಮಾಡ್ತೇನೆ ಅಂತ ತಿಳ್ಕೊಂಡು ಹೋದು ಸನ್ಯಾಸ ತೆಗೆದುಕೊಂಡು ಹೋಗ್ತೇನೆ, ನಿಮ್ಮ ಜೊತೆಗೆ ಇರೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಚಿಂತೆ ಮಾಡಬೇಡಿ. ನಾನು ನನ್ನ ಚಲಪ್ರತಿಮೆಯನ್ನು ಇಟ್ಟು ಹೋಗ್ತೇನೆ. ನನ್ನ ಚಲಪ್ರತಿಮೆ ಯಾರು ಅಂತಂದರೆ ಬ್ರಾಹ್ಮಣರು ನನ್ನ ಚಲಪ್ರತಿಮೆ. ಯಾರು ಸರಿಯಾದ ರೀತಿಯಲ್ಲಿ ಉಪನಯನಾದಿಗಳನ್ನು ಮಾಡಿಕೊಂಡು ಗುರುಕುಲದಲ್ಲಿ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ಒಳ್ಳೆಯ ಸದ್ಗುಣಗಳಿಂದ ಯುಕ್ತರಾಗಿದ್ದಾರೆ, ಅಲ್ಲಿ ನನ್ನ ಸನ್ನಿಧಾನ ವಿಶೇಷ ಇರ್ತದೆ. ಅಲ್ಲಿ ಅವರನ್ನು ನೀವು ನನ್ನನ್ನು ಪೂಜೆ ಮಾಡಿ ಅಂತ ಕೊಡ್ತಾ ಇದ್ದಾನೆ ಪರಮಾತ್ಮ. ನ ಬ್ರಾಹ್ಮಣೈ ಸ್ತುಲಯೇ ಭೂತಮನ್ಯತ ಪಶ್ಯಾಮಿ ವಿಪ್ರಾನ್ ಕಿಮತಃ ಪರಂನು. ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದ ಮನುಷ್ಯರಲ್ಲಿ ಬೇರೆ ಯಾರೂ ಇಲ್ಲ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. 2 ಕಾಲಿನ ಪ್ರಾಣಿ ಮಂಗಗಳು ಮತ್ತು ಎಲ್ಲ ಅವುಗಳು ಕೂಡ ಕಾಲಿನ ನಡೀತೆ ಎಷ್ಟೊತ್ತಿತ್ತು 4 ಪ್ರಾಣಿಗಳು. ಮನುಷ್ಯರಲ್ಲಿ ಇಂತಹ ಆಚರಣಶೀಲನಾಗಿರ್ತಕ್ಕಂಥ ಬ್ರಾಹ್ಮಣ ಶ್ರೇಷ್ಠ. ಯಾಕೆಂತಂದರೆ ನೀವು ನನ್ನ ಪ್ರತಿಮೆ ಎದುರಿಗೆ ನೈವೇದ್ಯ ಇಡ್ಬೋದು ಅಥವಾ ಅಗ್ನಿಯಲ್ಲಿ ನನಗೋಸ್ಕರ ಆಹುತಿ ಹಾಕ್ಬೋದು. ಆದರೆ ಅದಕ್ಕಿಂತ ಹೆಚ್ಚು ಒಬ್ಬ ಒಳ್ಳೆ ಜ್ಞಾನಿಯಾದಂಥ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ನಾನು ಹೆಚ್ಚು ತೃಪ್ತನಾಗ್ತೇನೆ ಅಂತ ಪರಮಾತ್ಮ ಇದ್ದಾನೆ. ಯಸ್ಮಿನ್ ರಭಿ ಪ್ರಹುತಂ ಶ್ರದ್ಧಯಾಹಂ
ಇಂಥ ಜ್ಞಾನಿಗಳಿಗೆ ಯಾರಾದರೂ ಕೃಷ್ಣಾರ್ಪಣ ಅಂತೇಳಿ ಊಟಕ್ಕೆ ಹಾಕಿದರೆ ಅಥವಾ ಅವ್ರಿಗೆ ಏನಾದರೂ ಪದಾರ್ಥಗಳನ್ನು ಕೊಟ್ಟರೆ ನಾನು ಡೈರೆಕ್ಟಾಗಿ ಸ್ವೀಕಾರ ಮಾಡ್ತೇನೆ. ಆದರೆ ಅಗ್ನಿಯಲ್ಲಿ ಪ್ರತಿಮೆಯಿಂದ ಅಷ್ಟು ಸಂತೋಷದಿಂದ ನಾನು ಸ್ವೀಕಾರ ಮಾಡೋದಿಲ್ಲ ಅಂತಕೊಂಡಂತೆ. ಹಾಗಾದರೆ ಅಗ್ನಿಗಿಂತಲೂ ಬ್ರಾಹ್ಮಣ ಶ್ರೇಷ್ಠನೇ ಅಲ್ಲ. ಆಚಾರ್ಯರು ಹೇಳ್ತಾರೆ, ಜಡವಾದ ಉರಿಯುವ ಅಗ್ನಿಗಿಂತಲೂ ಚೇತನನಾದ ಬ್ರಾಹ್ಮಣ ಶ್ರೇಷ್ಠ. ಅಲ್ಲಿ ಅಗ್ನಿಯಲ್ಲಿರ್ತಕ್ಕಂಥ ಆವಾಹಿತನಾದ ಅಗ್ನಿಯೇ ಬ್ರಾಹ್ಮಣಕ್ಕಿಂತಲೂ ಶ್ರೇಷ್ಠನೇ ಅವನು. ಯಾಕೆ ನಾನು ಬ್ರಾಹ್ಮಣರನ್ನು ಶ್ರೇಷ್ಠ ಅಂತ ತಿಳ್ಕೊಳ್ತೇನೆ ಅಂತಂದರೆ, ಜ್ಞಾನಿಗಳು ಶಾಸ್ತ್ರ ಓದಿರ್ತಕ್ಕಂಥ ಬ್ರಾಹ್ಮಣರ ಮನಸ್ಸು ಪವಿತ್ರವಾಗಿರ್ತದೆ. ಮನಸ್ಸಲ್ಲಿ ಇನ್ನೊಬ್ಬರ ಕೆಡಕನ್ನವ್ರು ಬಯಸೋದಿಲ್ಲ. ಭಗವಂತನಲ್ಲಿ ನಿಷ್ಠೆ ಇರ್ತದೆ. ಓದಕ್ಕೋಸ್ಕರ ಪೂಜೆ ಪುನಸ್ಕಾರ ಹೋಮ ಹವನ ಪಾಠ ಪ್ರವಚನ ಮಾಡ್ತಿರ್ತಾರೆ. ಇಂದ್ರಿಯ ನಿಗ್ರಹ ಉಳಿದೋರ್ಕಿಂತ ಸ್ವಲ್ಪ ಹೆಚ್ಚಿಗೆ ಚೆನ್ನಾಗಿರ್ತಾರೆ. ಸಾತ್ವಿಕ ಸ್ವಭಾವದಿಂದ ಯುಕ್ತರಾಗಿರ್ತಾರೆ. ಅನವಶ್ಯಕ ಜಗಳ ಹೊಡೆದಾಟ ಬಡದಾಟಕ್ಕೆ ಹೋಗೋದಿಲ್ಲ. ಅಷ್ಟೇ ಅಲ್ಲ, ತಾವು ಮಾಡಿದ ಜಪದಿಂದಾಗಲಿ ಅವರು ತಥಾಸ್ತು ಅಂತಂದರೆ ಒಳಗಿದ್ದು ನಾನು ತಥಾಸ್ತು ಅಂತಂತೇನೆ. ಅನುಗ್ರಹಕಾರಿ ಶಕ್ತಿ ಅವರಲ್ಲಿದೆ. ಅದನ್ನು ನಾನು ಕೊಟ್ಟದ್ದು. ಅವರು ಶಾಸ್ತ್ರ ಚಿಂತನೆ ಮಾಡ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ. ಎಂಥ ಪ್ರಾಬ್ಲಮ್ಗಳು ಬಂದರೂ ಎದುರಿಸ್ಕೊಂಡು ಪರಮಾತ್ಮ ಅನುಗ್ರಹದಿಂದ ನೀನು ಪರಮಾತ್ಮ ಕೊಟ್ಟದ್ದು ನೀನೇ ಅಂತ ಅನುಭವಿಸ್ಕೊಂಡು ಮುಂದೆ ಹೊರಡ್ತಾರೆ. ನನ್ನ ಅವತಾರಗಳ ಬಗ್ಗೆ ತಿಳಿದುಕೊಳ್ತಾರೆ, ಚಿಂತನೆ ಮಾಡ್ತಾರೆ, ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತಾರೆ, ವೇದಗಳನ್ನು ಸಂರಕ್ಷಣೆ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ನಾನು ಅಲ್ಲಿ ಇರಬೇಕು ಅಂತ ಮನಸ್ಸು ಮಾಡಿದ್ದೆ. ನಾನು ಅವರಲ್ಲಿ ಇರ್ತೇನೆ. ಅಲ್ಲಿ ಪೂಜೆ ಮಾಡಿದ್ದು ನನಗೆ ಡೈರೆಕ್ಟ್ ಬರ್ತದೆ. ಸೂಚ್ಯವಾಗಿ ಬ್ರಾಹ್ಮಣರು ಇಷ್ಟು ಗುಣಗಳಿಂದ ಯುಕ್ತರಾಗಿರಬೇಕು. ನೆನಪಿಟ್ಟುಕೊಳ್ಳಿ. ಬ್ರಾಹ್ಮಣರು ಅಂತೇಳಿ ಜನರು ಮರ್ಯಾದೆ ಕೊಡ್ತಾರೆ. ಕೆಲವು ಜನ ಮೂರ್ಖರಿದ್ದಾರೆ, ದ್ವೇಷ ಮಾಡೋರು ಮಾಡ್ಕೊಳ್ಳಿ. ಇವತ್ತಿಗೂ ಬ್ರಾಹ್ಮಣರಿಗೆ ಮರ್ಯಾದೆ ಇದೆ. ನನಗೆ ಬೇಕಾದಷ್ಟು ಸಲ ಅನುಭವ ಬಂದಿದೆ. ಎಂಥ ರಶ್ಯದ ಗಾಡಿಯಲ್ಲಿ ನಾನು ಏರಿದಾಗ ಸುಮ್ಮನೆ ಎಲ್ಲೋ ನಿಂತಿರ್ತೇನೆ, ಯಾರೋ ಕರೆದು ಗುರುಜಿ ಆಗಿ ಭೇಟಿ ಅಂತ ತಿಳ್ಕೊಂಡು ಅಂತೇಳಿ ಜಾಗ ಕೊಡ್ತಾರೆ. ನನಗೆ ಕೊಟ್ಟದ್ದಲ್ಲ, ಇವರಲ್ಲಿ ದೇವರು ಸನ್ನಿಹಿತನಾಗಿರ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಅವರ ಆ ಮರ್ಯಾದೆ ಕೊಡ್ತಿರ್ತಾರೆ. ಆದ್ದರಿಂದ ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏನೇನು ಯೋಗ್ಯತೆ ಇರಬೇಕು. ಇನ್ನೊಮ್ಮೆ ಹೇಳ್ತೇನೆ, ನಾವೆಲ್ಲರೂ ಬ್ರಾಹ್ಮಣರಲ್ಲ, ಹೆಚ್ಚಿನ ಜನ ಕೇಳ್ತಕ್ಕಂಥವ್ರು ಬ್ರಾಹ್ಮಣರಾಗಿದ್ದೇವೆ. ಈ ಗುಣಗಳಿರಬೇಕು. ಮನಸ್ಸು ಪವಿತ್ರವಾಗಿರಬೇಕು. ಹರಿಯಲ್ಲಿ ಭಗವಂತನಲ್ಲಿ ನಮ್ಮ ವಿಶ್ವಾಸ ಇರಬೇಕು. ಇಂದ್ರಿಯಗಳನ್ನು ಅನವಶ್ಯಕ ಭೋಗದ ಕಡೆಗಿಂತಲೂ ತ್ಯಾಗದ ಕಡೆಗೆ, ಪರಮಾತ್ಮನ ಕಡೆಗೆ ಅದನ್ನು ತಿರುಗಿಸ್ಕೊಳ್ಬೇಕು. ಸಿಟ್ಟು ಸೆಡವುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಸಾತ್ವಿಕನಾಗಿರಬೇಕು. ಯಾರಾದರೂ ಆಶೀರ್ವಾದ ಮಾಡಿ ಅಂತ ಆಗಲಪ್ಪ ದೇವರು ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ದೇವರ ಅನುಗ್ರಹ ಸಂಪಾದನೆ ಮಾಡಿರಬೇಕು. ತಪಸ್ಸು ಮಾಡಿರಬೇಕು. ತಪಸ್ಸು ಅಂತಂದ್ರೆ ಭಗವಂತನ ಬಗ್ಗೆ ಚಿಂತನೆ, ಶ್ರವಣ ಮನನ ನಿಧಿಧ್ಯಾಸನ. ಏನೇ ಕಷ್ಟ ಬಂದರೂ ಭಗವಂತ ಕೊಟ್ಟದ್ದು ನೀನೇ, ಭಯಕರ ನೀನೇ, ಭಯನಾಶನ ನೀನೇ ಅಂತ ತಿಳ್ಕೊಂಡಂತ ಅನ್ನೋದು. ದೇವರಿಗೆ ಶರಣು ಹೋಗಬೇಕು. ಅವನ ಅವತಾರಗಳನ್ನು ಪುನಃ ಪುನಃ ಚಿಂತನೆ ಮಾಡ್ತಾ ಇರಬೇಕು. ಶಕ್ಯವಿದ್ದಷ್ಟು ವೇದಾಧ್ಯಯನವನ್ನು ಮಾಡಬೇಕು. ಆಗ ಭಗವಂತ ನಮ್ಮಲ್ಲಿ ಬಂದು ಸನ್ನಿಹಿತನಾಗ್ತಾನೆ. ಇದೆಂಥ ದೊಡ್ಡ ಅನುಗ್ರಹ ಭಗವಂತನದು. ಇಷ್ಟು ನಾವು ಮಾಡಲಿಕ್ಕೆ ಆಗದೆ, ನಮ್ಮ ಕಡೆಯಿಂದ ಆಗದೇ ಇರತಕ್ಕಂಥದ್ದು ಯಾವುದೇ ಇದೆ. ಇದರಲ್ಲಿ ಮನಸ್ಸು ಮಾಡಿದ್ರೆ ಎಲ್ಲವೂ ಮಾಡಲಿಕ್ಕಾಗ್ತದೆ. ಅವನು ಇನ್ನೂ ಹೇಳ್ತಾನೆ, ಬ್ರಾಹ್ಮಣರು ನನ್ನ ಕಡೆಯಿಂದ ಸ್ವರ್ಗವೂ ಬೇಕು ಅಂತ ಅನ್ನೋದಿಲ್ಲ, ಮೋಕ್ಷವೂ ಬೇಕು ಅಂತ ಅನ್ನೋದಿಲ್ಲ, ಪರಮಾತ್ಮ ನೀನೇ ಸಿಕ್ಕರೆ ಸಾಕು ಅಂತಿಕೊಂಡಂತಾರೆ. ಶಕ್ಯವಿದ್ದಷ್ಟು ಬ್ರಾಹ್ಮಣರು ನಿಸ್ಪೃಹರಾಗಿರ್ತಾರೆ. ಆಶೆ ಮಾಡೋದಿಲ್ಲ, ಲೋಭ ಇರೋದಿಲ್ಲ. ಇದ್ದ ಬ್ರಾಹ್ಮಣರು ಲೋಭ ಬಿಡಬೇಕು. ಮತ್ತೆ ದೇವ್ರು ಹೇಳಿದ್ದಾನೆ, ದೇವ್ರ ಮಾತು ಕೇಳಬೇಕು ನಾವು. ಲೋಭ ಬಿಡಬೇಕು. ದೇಶ ಕಾಲ ಗುಣ ಎಲ್ಲ ರೀತಿಯಿಂದಲೂ ಶ್ರೇಷ್ಠನಾಗಿರ್ತಕ್ಕಂಥ, ದೇಶ ಕಾಲಗಳಿಗೆ ಮಹಾಲಕ್ಷ್ಮೀ ದೇವಿ ಸಮಳಾಗಿದ್ದರೂ ಕೂಡ ಗುಣದಲ್ಲಿ ಲಕ್ಷ್ಮಿಗಿಂತಲೂ ಭಾಳ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನನ್ನನ್ನು ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ. ಆದ್ದರಿಂದ ನಾನು ಅವರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತೇನೆ. ಆದ್ದರಿಂದಾಗಿ
ಅವರಲ್ಲಿರ್ತಕ್ಕಂಥ ಭಗವಂತನ ತಂದೆ ದಾನ ಮಾಡಿ. ಋಷಭನಾಮಕನಿಗೆ ಆಗಲೇ ಒಂದು ಭಾವನೆವಿತ್ತು. ಋಷಭ ಹೇಳ್ತಾನೆ, ರಾಜರೇ, ನನ್ನ ಮಕ್ಕಳಿಗೆ ನೀವು ರಾಜರಾಗ್ತಕ್ಕಂಥವರು, ನೀವು ಮತ್ತು ಇರ್ತಕ್ಕಂಥ ಅನೇಕ ಅಧಿಕಾರಿಗಳೇ, ನಿಮಗೊಂದು ಮಾತು ಹೇಳ್ತೇನೆ, ನೆನಪಿಟ್ಕೊಳ್ಳಿ. ಎಂದಿಗೂ ಬ್ರಾಹ್ಮಣರು ನಾವು ಕೊಟ್ಟದ್ದರಿಂದ ಜೀವಂತ ಇದ್ದೇವೆ, ನಮ್ಮ ಅಬ್ಲಿಗೇಷನ್ದಲ್ಲಿದ್ದಾರೆ ಅಂತೇಳಿ ಸರ್ವಥಾ ತಿಳಿದುಕೊಳ್ಳಬೇಡಿ. ಅವರು ಕೊಡುವ ಆಶೀರ್ವಾದಕ್ಕೆ ನೀವೇನು ಕೊಡ್ತಿಲ್ಲ ಸಾಧ್ಯತೆ ಇದೆ. ಎಷ್ಟು ಸಂಪತ್ತು, ಎಷ್ಟು ಹಣ ಕೊಟ್ಟಿರಿ, ಒಂದು ಆಶೀರ್ವಾದ ಸಮ ಆಗೋದಿಲ್ಲ. ಅದು ಪರಮಾತ್ಮ ನಾವು ಹೇಗಿರಬೇಕು ಅಂತ ಕಲಿಸಿಕೊಡ್ತಾ ಇದ್ದಾನೆ. ಕರವಾದರೆ ಆ ರೀತಿ ನಾವು ಇಲ್ಲದೇ ಇದ್ರೆ ನಮಗೆ ನಾಚಿಕೆ ಆಗಬೇಕು. ಅವರು ನಮ್ಮ ದಾನ ದಕ್ಷಿಣೆಯಿಂದ ಜೀವಿತ ಇರೋದಿಲ್ಲ. ದಾನ ದಕ್ಷಿಣೆ ಸ್ವೀಕಾರ ಮಾಡ್ತಾರೆ. ಯಾಕೆ? ಅದರಿಂದ ನಿಮಗೆ ಪುಣ್ಯ ಬರಲಿ ಅಂತ ತಿಳ್ಕೊಂಡಂತೇಳಿ. ಯಾರು ತೆಗೆದುಕೊಳ್ಳೋ ಬರಬೇಕಲ್ಲ, ಅಷ್ಟು ರಿಸ್ಕ್ ತೆಗೆದುಕೊಳ್ತಾರೆ. ರಿಸ್ಕಿನಿಂದ ನಿಮ್ಮ ಕಡೆಯಿಂದ ದಾನ ತೆಗೆದುಕೊಳ್ತಾರೆ ಅಂದರೆ ಪುಣ್ಯ ಕೊಡಬೇಕು ಅವರು. ಆ ಪುಣ್ಯ ಕೊಡ್ತಕ್ಕಂಥ ಒಂದು ರಿಸ್ಕ್ ಅವ್ರ ಹತ್ರ ಇರಬೇಕು. ಅದನ್ನು ಕೊಡ್ತಾರೆ ಅವರು. ದಕ್ಷಿಣೆ ತೆಗೆದುಕೊಳ್ತಾರೆ ಅಂತಂದಮೇಲೆ ನಿಮಗೆ ಆಶೀರ್ವಾದದಿಂದ ಪುಣ್ಯ ಕೊಡ್ತಾರೆ. ಯಾವ ಅಂಗಡಿಯಲ್ಲೂ ಪುಣ್ಯ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ನಾವೇ ನಮ್ಮಿಂದ ಅವರಿದ್ದಾರೆ, ನಾವಿದ್ದೇವೆ ಅಂತೇಳಿ ಆ ಬ್ರಾಹ್ಮಣ ಜೀವಿತ ಇದ್ದಾನೆ. ನಾನೇ ಪಾಲಕ, ಸರ್ವತಾ ಈ ಅಹಂಕಾರ ಬೇಕಾಗಿಲ್ಲ. ಸುದೈವದಿಂದ ಈಗಿನ ಕಾಲದಲ್ಲಿ ಆ ರೀತಿಯಾಗಿ ಬಹಳ ಜನರಲ್ಲಿ ಭಾವನೆ ಇಲ್ಲ. ಬ್ರಾಹ್ಮಣರನ್ನು ಬಹಳ ಶ್ರದ್ಧೆಯಿಂದ ನೋಡ್ತಕ್ಕಂಥವರಿದ್ದಾರೆ. ನನ್ನ ಸಂಪರ್ಕ ಬಂದಿರತಕ್ಕಂಥ ಯಾವ ವ್ಯಕ್ತಿಗಳು ಈ ರೀತಿಯಾದ ಭಾವನೆ ವ್ಯಕ್ತಪಡಿಸಿಲ್ಲ. ಒಳ್ಳೆಯ ಸುವರ್ಣ ಯುಗ ಅಂತ ಅನ್ಬೇಕದು. ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ, ಸ್ವಲ್ಪ ಅಧಿಕಾರದಲ್ಲಿದ್ದು ವೈದಿಕ ಬ್ರಾಹ್ಮಣನ ಮನೆಗೆ ಊಟಕ್ಕೆ ಕರೆದರೆ ಬೆಳಗ್ಗೆ ಎದ್ದು ಅವನು ಹೆಂಡತಿ ಗಂಡ ಇಬ್ಬರು ಅವ್ರ ಮನೆಗೆ ಹೋಗ್ಬೇಕು. ಅವ್ರ ಹೆಂಡತಿ ಅವ್ರ ಮನೆ ಉಡ್ಸಾರಣಿ ಉಪಕಾರಣಿ ಎಲ್ಲ ಮಾಡಿಕೊಡ್ಬೇಕು, ಅಡುಗೆ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಇವನು ಆ ಯಜಮಾನನಿಗೆ ಎಲ್ಲ ತಯಾರಿಗೋಸ್ಕರ ಮಾಡಿ ಆನಂತರ ಪೂಜೆ ಗೀಜೆ ಮಾಡಿ ಎಲ್ಲ ಮಾಡಿದ ಮೇಲೆ ಉಪಕಾರ ಕೊಟ್ಟರು, ಇಷ್ಟು ದಕ್ಷಿಣೆ ಕೊಡ್ತೀನಿ ತಗೋ ಅಂತ ತಿಳ್ಕೊಂಡು ಅಂತೇಳಿ ಅಹಂಕಾರದಿಂದ ಕೊಡಬೇಕು. ಇಂಥವ್ರನ್ನು ನಾನು ನೋಡಿದ್ದೇನೆ. ಅವ್ರು ಎಂದಿಗೂ ನಂತರ ಒಳ್ಳೆಯದಾಗಿಲ್ಲ ಅವರಿಗೆ, ಆ ಪ್ರಶ್ನೆ ಬೇರೆ. ಆದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವರು ನಮ್ಮಿಂದ ಜೀವಿತ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ, ಅವರು ಜೀವಿತ ಇದ್ದಾರೆ ಗಾಯತ್ರಿಯಿಂದ. ಗಾಯತ್ರಿಯನ್ನು ಹೇಳ್ತಕ್ಕಂಥ ವ್ಯಕ್ತಿ ಎಂದಿಗೂ ಉಪವಾಸ ಬೀಳುವುದಿಲ್ಲ. ಗಾಯಂತಂ ಸೂರ್ಯಾಂತರ್ಗತನಾದ ನಾರಾಯಣ ನಾನು ಅವರನ್ನು ಎಲ್ಲ ರೀತಿಯಿಂದಲೂ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಇನ್ನು ಗಾಯತ್ರಿ ಅವರು ಬಿಟ್ಟರೆ ಅವರು ಬ್ರಾಹ್ಮಣರು ಅಲ್ಲ. ಆದ್ದರಿಂದ ಅವ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಅಂತ ಇದ್ದಾನೆ ಪರಮಾತ್ಮ. ಇದರ ಜೊತೆಯಲ್ಲಿ ಪಂಚಭೇದ ಗೊತ್ತಿರಲೇಬೇಕು. ಪಂಚಭೇದದ ಜ್ಞಾನ ಇದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಅವರಿಗೆ ತತ್ವಜ್ಞಾನ ಗೊತ್ತಿಲ್ಲ ಅಂತ ಅರ್ಥ. ಜಡಗಳಲ್ಲಿ ಭಿನ್ನತೆ ಇದೆ, ಜಡ ಚೇತನರಲ್ಲಿ ಭಿನ್ನತೆ ಇದೆ, ಚೇತನ ಚೇತನರಲ್ಲಿ ಭಿನ್ನತೆ ಇದೆ, ಚೇತನ ಪರಮಾತ್ಮನಲ್ಲಿ ಭಿನ್ನತೆ ಇದೆ, ಜಡ ಪರಮಾತ್ಮನಲ್ಲಿ ಭಿನ್ನತೆ ಇದೆ. ಮತ್ತು ಇನ್ನೊಂದು ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸ್ವಲ್ಪ ನಿಮ್ಮ ಮನಸ್ಸನ್ನು ಉದಾರವನ್ನಾಗಿ ಮಾಡಿಕೊಳ್ಳಿ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ನನ್ನನ್ನು ಕಾಣಿ. ಕಂಡಲ್ಲಿ ಕಮಲನಾಭನ ಮೂರ್ತಿ ಅಂತ ತಿಳ್ಕೊಂಡಂತೇಳಿ ದಾಸರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ನಾನಿದ್ದೇನೆ. ವಸ್ತುವಿನಲ್ಲಿ ನಾನಿದ್ದೇನೆ. ಹಾಗೆ ಅವನು ನೀನೇ ಕಲ್ಲಾಗಿದ್ದೇನಪ್ಪ ಪರಮಾತ್ಮ, ನೀನೇ ತಾಮ್ರವಾಗಿ ಹುಟ್ಟಿ ಬಂದಿದ್ದೇನು, ನೀನೇ ಕಬ್ಬಿಣವಾಗಿ ಹುಟ್ಟು ಬಂದಿದ್ದೇನು? ಇಲ್ಲ. ನನ್ನ ಅಧಿಷ್ಠಾನ ಯಾಕೆ ಅಂತ ತಿಳ್ಕೊಂಡಂತಂದರೆ ಅವೆಲ್ಲವನ್ನು ಸೃಷ್ಟಿ ಮಾಡಿದವನು ನಾನು. ಅವೆಲ್ಲವೂ ನನ್ನ ಅಧೀನದಲ್ಲಿದ್ದರಿಂದಾಗಿ ನಾನು ಅವರಲ್ಲಿದ್ದೇನೆ. ಆದ್ದರಿಂದಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ನನ್ನನ್ನು ಕಾಣಿ. ಆದರೆ ವಸ್ತುವೇ ನಾನಲ್ಲ, ಅದಕ್ಕಿಂತ ವಿಲಕ್ಷಣನಾಗಿರ್ತಕ್ಕಂಥ ನಾನು. ಅವುಗಳನ್ನು ನನ್ನ ಪ್ರತಿಮೆ ಅಂತ ತಿಳ್ಕೊಳ್ಳಿ. ಯಾವುದನ್ನು ಮುಟ್ಬೇಡಿ, ಯಾವುದಕ್ಕೂ ಕೂಡ ತಿರಸ್ಕಾರ ಮಾಡಬೇಡಿ. ನಾವು ಸಣ್ಣವರಿರುವಾಗ ಹರಿದ ಕಾಗದ ಬಿದ್ದು ಕಾಲಿನಿಂದ ಸರಿಸಿದರೆ ನಮ್ಮ ತಂದೆ ಒಂದು ಹೊಡಿತಿದ್ರು. ಸರಸ್ವತಿ ಕಾಲಸ್ತಿ. ಆ ವಸ್ತು ದೇವರಿದ್ದಾನಲ್ಲಿ. ಇದು ಈ ಶಿಕ್ಷಣ ಕೊಡ್ತಾ ಇತ್ತು ನಮಗೆ. ಇವತ್ತಿನ ದಿವಸ ನಾವು ಕೂತ್ಕೊಂಡು ದೊಡ್ಡವ್ರ ಕಾಲು ಎತ್ತಿದ್ದು ಸುಮ್ಮನೆ ಕೂತ್ಕೊಂಡಿರ್ತೇವೆ.
ಮಕ್ಕಳಿಗೆ ಕಲಿಸೋದಿಲ್ಲ ನಾವು. ಕಾಲಿನಿಂದ ಏನಾದ್ರು ಪಾತ್ರೆ ಸರಿಸಿದ್ರು ಹಿರಿಯರು ನಮಗೆ ಬೈತಿದ್ರು. ಕಾಲಿನಿಂದ ತುಳಿಲಿಕ್ಕೆ ದಾಟಿ ಹೋಗು ಅಂತ ತಿಳ್ಕೊಂಡಂತಿದ್ರು. ಆದರೆ ಇನ್ನೂ ಪವಿತ್ರವಾದ ವಸ್ತು ದಾಟಲಿಕ್ಕೂ ಕೊಡ್ತಿದ್ದಿಲ್ಲ. ಇದನ್ನು ಬಾಲ್ಯದಿಂದಲೇ ನಮ್ಗೆ ಕಲಿಸಿದ್ರೆ ಅಭ್ಯಾಸ ಆಗಿಬಿಟ್ಟಿದೆ. ಯಾರು ಹೋಗು ಮುಂದೆ ಅವ್ರು ಹತ್ತಿದ್ರು ನಮಸ್ಕಾರ ಅಂತ ತಿಳ್ಕೊಂಡಂತ ತಂತಾನೆ ಕೈ ಮೇಲೆ ಬರ್ತದೆ. ಎಲ್ಲೂ ನನ್ನಿಂದ ಅವನಿಗೆ ಅನಾನುಕೂಲ ಆಯ್ತೇನೋ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ನಾನು ಅತ್ಯಂತ ಭಿನ್ನನಾಗಿದ್ದೇನೆ, ಅತ್ಯಂತ ವಿಲಕ್ಷಣನಾಗಿದ್ದೇನೆ. ಆದರೆ ಆ ವಸ್ತುಗಳು ನನ್ನಿಂದ ಸೃಷ್ಟವಾದ ವಸ್ತುಗಳು ಯಾವುದನ್ನು ತಿರಸ್ಕರಿಸುವ ಅಧಿಕಾರ ನಿಮಗಿಲ್ಲ. ಪಂಚಭೇದದಿಂದ ಸಹಿತವಾದ ಮಾಡಿದ ಪೂಜೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾ ಇದ್ದಾನೆ, ಸರ್ವಾಣಿ ಮಧ್ಯಷ್ಣಯ ಭವದ್ಭಿ ಚರಾಣಿ ಭೂತಾನಿ ಸುತಾಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೆ. ಭಗವಂತ ಹೇಳ್ತಾನೆ, ಭೇದ ಜೀವ ಪರಮಾತ್ಮ ಭೇದದ ದೃಷ್ಟಿಯಿಂದ ನೀವು ಮಾಡುವ ಪೂಜೆ ಅತ್ಯಂತ ಶ್ರೇಷ್ಠವಾದ ಪೂಜೆ. ನನ್ನಲ್ಲೂ ಭಗವಂತನಲ್ಲೂ ಅಜಗಜಾಂತರ ಇದೆ ಅಂತ ತಿಳ್ಕೊಂಡಂತೇಳಿ ಅನ್ನುವ ರೀತಿಯಿಂದ ಪರಮಾತ್ಮ ಹೇಳ್ತಾನೆ, ಎಲ್ಲ ರೀತಿಯಿಂದಲೂ ನಾನು ಪರಮಾತ್ಮನಿಂದ ಭಿನ್ನನಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಒಂದು ಜ್ಞಾನವನ್ನು ಇಟ್ಟುಕೊಂಡು ನಾವು ಹೊರಡಬೇಕು. ಆಚಾರ್ಯರು ಈ ಶ್ಲೋಕಕ್ಕೆ ತಾತ್ಪರ್ಯ ಬರೀತಾರೆ, ವಿವಿಕ್ತ ದೃಷ್ಟಿ ಜೀವಾನಾಂ ದಿಷ್ಣ್ಯತೆಯ ಪರಮೇಶ್ವರಸ್ಯ ಭೇದ ದೃಷ್ಟಿ. ಭೇದ ದೃಷ್ಟಿ ಅಂದರೆ ನಾನು ಪರಮಾತ್ಮ ಅತ್ಯಂತ ಭಿನ್ನರು. ಈ ಭಿನ್ನರು ಅಂತನ್ನುವ ಜ್ಞಾನದಿಂದ ಇದೇ ನಮ್ಮ ತತ್ವ, ದ್ವೈತ ತತ್ವ. ಆಚಾರ್ಯರು ಎರಡು ಬೆರಳನ್ನು ತೋರಿಸಿದ್ದಾರೆ. ಎಲ್ಲರೂ ಅದೇನು ತೋರಿಸಿಲ್ಲ ಅಂತಾರೆ, ಇರಲಿ, ನಮಗಂತೂ ಆ ರೀತಿ ಅರ್ಥ ಮಾಡಿಕೊಂಡಿದ್ದೇವೆ. ಜೀವ ಪರಮಾತ್ಮರು ಭಿನ್ನ, ಎಂದಿಗೂ ಒಂದಾಗೋದಿಲ್ಲ. ಯಾಕೆ? ಪರಮಾತ್ಮ ಸ್ಪಷ್ಟವಾಗಿ ಮಧ್ವಾಚಾರ್ಯ ಹೇಳಿದ್ದಾರೆ, ಉಪಪಾದಯೇತ್ ಪರಾತ್ಮಾನಂ ಜೀವೇಭ್ಯ ಯಃ ಪದೇ ಪದೇ. ಯಾವ ಸಂದರ್ಭ ಬಂದಾಗಿಲ್ಲ ನೀವು ಹೇಳ್ರಿ ನಾವು ಪರಮಾತ್ಮನಿಗೆ ಅಂತರ ಇದೆ, ಜೀವಾತ್ಮ ಎಂದಿಗೂ ಪರಮಾತ್ಮನಾಗೋದಿಲ್ಲ. ಯಾಕೆಂದ್ರೆ ಜಗತ್ತಿನಲ್ಲಿ ಒಂದು ತತ್ವ ಅನೇಕ ಜನ ಮನಸ್ಸಿನಲ್ಲಿ ಕೂಡಿಸಿಬಿಟ್ಟಿದ್ದಾರೆ, ನೀವೇ ಬಂದಿಲ್ಲ ಒಂದು ದಿವಸ ದೇವರಾಗ್ತೀರಿ ಅಂತ ತಿಳ್ಕೊಂಡಂತೇಳಿ. ಆಗೋದಿಲ್ಲ. ಪೂಜೆ ಮಾಡುವಾಗಲೂ ಪರಮಾತ್ಮ ನೀನು ಸರ್ವೋತ್ತಮನಾಗಿ ಇಲ್ಲಿ ಸನ್ನಿಹಿತನಾಗಿದ್ದಿ, ನಾನೊಬ್ಬ ಸಾಮಾನ್ಯ ದಾಸ, ನೀನು ಸ್ವಾಮಿ ನಾನು ದಾಸ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಳ್ಳೋಣ. ಈ ಭಾವನೆಯಿಂದಲೇ ಭಗವಂತನ ಪೂಜೆ ಮಾಡೋಣ. ಎಷ್ಟೇ ಸಿರಿವಂತಿಕೆ ಇರಲಿ, ಎಷ್ಟೇ ಅಧಿಕಾರ ಇರಲಿ, ಏನೇ ಇರಲಿ. ಭೇದೇನೇವತು ಏತಸ್ಮಾತ್ ಪ್ರಿಯೋ ವಿಷ್ಣುಸ್ತು ಕಶ್ಚನ. ಪರಮಾತ್ಮನಿಗಿಂತ ಪ್ರಿಯರು ಯಾರೂ ಇಲ್ಲ. ಇದು ನಮ್ಮ ಸಿದ್ಧಾಂತವಾಗಬೇಕು. ಮನೋವಾಕ್ ದೃಕ್ಕರಣೈ ತಸ್ಯ ಸಾಕ್ಷಾತ್ಕೃತಮ್ಮೇ ಪರಮಾರ್ಹಣಂ ತತ. ಯಾವ ವ್ಯಕ್ತಿ ಮನಸ್ಸಿನಿಂದ, ಕೃತಿಯಿಂದ, ಮನಸ್ಸಿನಿಂದ, ಕರ್ಮದಿಂದ, ಮಾತಿನಿಂದ, ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಭಗವಂತನಿಂದ ನಾನು ಬಹಳ ಭಿನ್ನ, ನಾನು ಸಾಮಾನ್ಯ, ಅವನು ಸರ್ವೋತ್ತಮ ಅಂತನ್ನೋದು ಪ್ರತಿ ಕ್ಷಣ ನೆನಪಿರಬೇಕು. ಯಾವುದೇ ಸಂದರ್ಭದಲ್ಲಿ ನನ್ನಿಂದ ಆಗ್ತದೆ, ನಾನು ಮಾಡ್ತೇನೆ, ನಾನು ಶ್ರೇಷ್ಠ ಅನ್ಬೇಡಿ. ಭಗವಂತನು ಆಗಲಿ ಶಾಪ ಕೊಡ್ತಾನೆ. ಪರಮಾತ್ಮ ಹೇಳ್ತಾನೆ, ನನ್ನಿಂದ ಭೇದ ದೃಷ್ಟಿಯಿಂದಲೇ ಈ ಕಾರ್ಯವನ್ನು ಮಾಡಿ ಅಂತ ತಿಳ್ಕೊಂಡಂತೇಳಿ. ಭೇದ ಜ್ಞಾನ ಯುಕ್ತವಾಗಿರ್ತಕ್ಕಂಥವನಿಗೆ ಮಾತ್ರ ನಾನು ಪೂರ್ಣ ಫಲ ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮಲ್ಲಿ ಯಾರು ಸ್ವಾಮಿಗಳಾಗ್ತಾರೆ ಅವರು ತಮ್ಮ ವ್ರತ ಅಂತ ಇಟ್ಟುಕೊಂಡಿರ್ತಾರೆ. ಅವರು ಜಗತ್ತು ಸತ್ಯ, ಪರಮಾತ್ಮ ಸತ್ಯ, ಜೀವ ಸತ್ಯ, ಪರಮಾತ್ಮ ಜೀವ ಭೇದ ಸತ್ಯ. ಭಿನ್ನ ಜೀವಗಣ ಹರೇರನುಚರ. ಯಾವುದೇ ಸಂದರ್ಭದಲ್ಲಿ ನಮ್ಮ ಆಚಾರ್ಯರು ಸತ್ಯಧ್ಯಾನರ ಬಗ್ಗೆ ಒಂದು ಮಾತನ್ನು ಕಥೆ ಹೇಳ್ತಾ ಇದ್ದರು. ಸತ್ಯಧ್ಯಾನರ ಪೂಜೆ ಪ್ರಾರಂಭವಾಗಿತ್ತಂತೆ. ನಮ್ಮ ಮಠದಲ್ಲಿ ಪೂಜೆ ಪ್ರಾರಂಭ ಆದಮೇಲೆ ಯಾರನ್ನೂ ಮಾತಾಡಿಸೋದಿಲ್ಲ. ಪೂಜೆ ಪ್ರಾರಂಭವಾಗಿತ್ತಂತೆ, ನಿರ್ಮಾಲ ವಿಸರ್ಜನೆ ಆಗಿರಬೇಕು, ನನಗೆ ಗೊತ್ತಿಲ್ಲ. ಆಗ ಅನಂತಕೃಷ್ಣ ಶಾಸ್ತ್ರಿಗಳು ಬಂದರಂತೆ. ಅನಂತಕೃಷ್ಣ ಶಾಸ್ತ್ರಿಗಳು ಬಹಳ ದೊಡ್ಡ ಅದ್ವೈತ ವಿದ್ವಾಂಸರು. ಆದರೆ ಸತ್ಯಧ್ಯಾನದ
ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಆದರ. ಅವ್ರು ಬಂದರು ಅಂತಂದಾಕ್ಷಣಕ್ಕೆ ಕರೀರಿ ಅಂತಂದ್ರಂತೆ. ಕೂಡ್ರಿ, ಹಾಂ, ವಾದ ಪ್ರಾರಭ್ಯತಾಮ್ ಅಂತ ತಿಳ್ಕೊಂಡಂತೆ. ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ, ಪರಮಾತ್ಮ ಸರ್ವೋತ್ತಮ, ಜೀವಬ್ರಹ್ಮರು ಭಿನ್ನ ಅನ್ನೋದೇ ನನ್ನ ಪೂಜಾ. ಜೀವಬ್ರಹ್ಮರು ಒಂದೊಂದು ಸಿದ್ಧ ಮಾಡಿ ತೋರಿಸಿ ನಾನು ಖಂಡನೆ ಮಾಡ್ತೇನೆ, ಇದು ನಾನು ದೇವರಿಗೆ ಇರ್ತಕ್ಕಂಥ ಒಳ್ಳೆ ಹೂ, ಚಾಲು ಮಾಡಿರಿ ಅಂತಂದರು. ನಂತರ ಅವರು ತಮ್ಮ ಅದ್ವೈತ ಸುಧಾ ಅಂತ ತಿಳ್ಕೊಂಡಂಥೇಳಿ ಈ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಸುಧಾ ಅಂತ ಹೆಸರಿಟ್ಟು ಅದ್ಭುತವಾದ ಗ್ರಂಥವನ್ನು ಬರೆದಿರೋ ವ್ಯಕ್ತಿಗಳು. ಆದರೆ ಅದರ ಖಂಡನೆ ನಮ್ಮ ಸ್ವಾಮಿಗಳು ಸತ್ಯಪ್ರಮೋದರು ಮಾಡಿದ್ದಾರೆ, ಆ ಮಾತು ಬೇರೆ. ಆದರೆ ಅಂಥ ಮಹಾಪಾಂಡಿತ್ಯ ಇದ್ದ ವ್ಯಕ್ತಿ ತನ್ನ ಪ್ರಿಫೇಸ್ನಲ್ಲಿ ಬರ್ಕೊಳ್ತಾರಂತೆ, ಸತ್ಯಧ್ಯಾನ ತೀರ್ಥ ಸ್ವ ದೇವ ಪೂಜಾ ಸಮಯ ಅಪಿ ಪೂಜಾ ವೇಲಾಯಾಮ್ ಅಪಿ ಸ್ವಸಿದ್ಧಾಂತ ಪ್ರತಿಷ್ಠಾಪನಾರ್ಥಂ ಮಾಂ ಪ್ರಚೋದಯು. ನಾನು ಹೋದರೆ ಪೂಜಾ ವೇಳೆಯಲ್ಲಿ ನನ್ನ ಜೊತೆಗೆ ವಾದ ಮಾಡು ಅಂತ ತಿಳ್ಕೊಂಡಂತಂದರು. ಇಂಥ ಅವರ ತತ್ವನಿಷ್ಠೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತಂತ. ಸಾಷ್ಟಾಂಗ ಮಾಡ್ತೇನೆ ಅಂತಿಂದ ಅಷ್ಟೇ ಅಲ್ಲ, ಕೃತಿಯಲ್ಲಿ ಮಾಡ್ತಾಯಿದ್ರು ಅವರು. ಒಂದು ಘಟನೆ ಹೇಳ್ತೇನೆ. ಅಂದರೆ ಸತ್ಯಧ್ಯಾನರ ಬಗ್ಗೆ ಸಿದ್ಧಾಂತವನ್ನು ನಾವು ಸ್ಥಾಪನೆ ಮಾಡೋದಲ್ಲೇ ಎಂದೂ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ ಆಚಾರ್ಯ ಸ್ವಾಮಿ ನಮ್ಮ ಸತ್ಯಧ್ಯಾನ ತೀರ್ಥರು. ನಮ್ಮ ಯಾವ ಸ್ವಾಮಿಗಳು ಮಾಡ್ಕೊಳ್ಳೋದಿಲ್ಲ, ಪ್ರಶ್ನೆ ಬೇರೆ. ಅವರಿಗೆ ನಾನು ಮಾಟುಂಗದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ನಮ್ಮ ಮಾಟುಂಗದಲ್ಲಿ ಮನೆಯಿಂದ ಆಚಾರ್ಯರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಶಂಕರ ಮಠ, ಅವ್ರದ್ದೊಂದು ಭಜನ್ ಸಮಾಜ ಇತ್ತು. ಅವರು ಶಂಕರ ಜಯಂತಿ ದಿವಸ, ಶಂಕರ ಜಯಂತಿ ಸತ್ಯಧ್ಯಾನ ತೀರ್ಥರದು ಅಷ್ಟಮಿ ಪುಣ್ಯತಿಥಿ, ಸಪ್ತಮಿ ಶಂಕರ ಜಯಂತಿ ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಅವರನ್ನು ಕರೆದಿದ್ದು, ಪ್ರವಚನ ಕೊಡ್ರಿ ಅಂತೇಳಿ ಕರೆದಿರ್ತಕ್ಕಂಥ ಸಂದರ್ಭ. ಆವಾಗ ನಮ್ಮ ಆಚಾರ್ಯರ ಮನೆ, ನಾವು ಗುರುಕುಲದ ಮನೆ ಎದುರಿಗೆ ದೊಡ್ಡ ಗಾರ್ಡನ್, ಈಗಲೇನೋ ಕವರ್ ಗಿವರ್ ಹಾಕಿದ್ದಾರೆ. ಆ ಗಾರ್ಡನ್ನಲ್ಲಿ ದೊಡ್ಡ ಎಲ್ಲ ಏನೇನು ಮೀಟಿಂಗ್ ಆಗ್ತದೆ ದೊಡ್ಡ ಅಲ್ಲಿ ಆಗ್ತಿದ್ದು. ತಮಿಳು ಮಂದಿ ಮಾಟುಂಗದಲ್ಲಿ ತುಂಬಿದ್ರು, ಎಲ್ಲ ದ್ವೈತಗಳು ಹೆಚ್ಚು. ಆ ಭರಗಚ್ಚ ಸಭೆಯಲ್ಲಿ ಅವರು ಹೇಳಿದರು, ಇವತ್ತು ನಾನು ಶಂಕರಾಚಾರ್ಯ ಬಗ್ಗೆ ಹೇಳೋದಿಲ್ಲ, ತತ್ವನಿಷ್ಠೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಹೇಗೆ ತತ್ವಜ್ಞಾನಿ ಆಗ್ತಾನೆ ಅಂತ ಹೇಳಿ ತಮಿಳಿನಲ್ಲಿ ಸುಮಾರು ಒಂದು ತಾಸು ಸತ್ಯಧ್ಯಾನದ ಚರಿತ್ರೆಯನ್ನು ಹೇಳಿದ್ದಾರೆ. ಸತ್ಯಧ್ಯಾನ ವರ್ಣನೆ ಮಾಡಿದ್ದಾರೆ. ಎಂಥ ಭಗವನ್ನಿಷ್ಠೆ, ಎಂಥ ಜೀವಬ್ರಹ್ಮ ಭೇದದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ರಮ. ಸತ್ಯಧ್ಯಾನ ತೀರ್ಥರು ಪುಸ್ತಕ ಬರೆದಿದ್ದಾರೆ. ಪ್ರತಿಯೊಂದು ಬ್ರಹ್ಮಸೂತ್ರಗಳು ಭೇದವನ್ನೇ ಹೇಳ್ತದೆ ಅಂತಿಕೊಂಡಂತೆ ಅವ್ರ ಗ್ರಂಥ ಇದೆ, ಸರ್ವಾಣಿ ಸೂತ್ರಾಣಿ ಭೇದ ಅರ್ಥಕಾನಿ ಅಂತಿಕೊಂಡಂತ ಹೇಳಿ. ನಾನು ಸರಿಯಾಗಿ ಹೆಸರು ಸ್ವಲ್ಪ ತಪ್ಪಾಗಿದೆ ಹೆಸರಿನಲ್ಲಿ, ಪುಸ್ತಕ ನನ್ನ ಹತ್ರ ಇದೆ. ಪ್ರತಿಯೊಂದು ಸೂತ್ರ ಜೀವೇಶ್ವರರ ಭೇದವನ್ನು ಹೇಳ್ತವೆ ಅಂತ ತಿಳ್ಕೊಂಡಂತೇಳಿ ಇಂಥ ಅದ್ಭುತ ಪೂಜೆ ಮಾಡಿದವರು ಸತ್ಯಧ್ಯಾನ ತೀರ್ಥರು. ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಮತ್ತು ಜೀವರು ಅಂತರ ಇಟ್ಟುಕೊಂಡು ಇಬ್ಬರು ಭೇದ ಅಂತ ತಿಳ್ಕೊಂಡಂತೆ ಯಾರು ಉಪಾಸನೆ ಮಾಡ್ತಾರೆ ಅಂಥವರಿಗೆ ನಾನು ಅನುಗ್ರಹ ಮಾಡ್ತೇನೆ ಅಂತಂದೆ. ಮನಸ್ಸಿನಲ್ಲಿ ತಪ್ಪಿಯೂ ನಾನು ಶ್ರೇಷ್ಠ, ನಾನು ತಿಳ್ಕೊಂಡಂತಕ್ಕಂಥ ಅಹಂಕಾರ ಬರಬಾರ್ದು. ಶ್ರೇಷ್ಠತ್ವ ಎಲ್ಲೋ ಭಗವಂತನಲ್ಲಿದೆ. ಈ ರೀತಿಯಾಗಿ ಭೇದದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳದೆ ಅಹಂ ನಾನೇ ಶ್ರೇಷ್ಠ, ಇದೆಲ್ಲ ನಂದು ಅಂತಕ್ಕಂಥವರನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತೇನೆ ನಾನು. ಆದ್ದರಿಂದಾಗಿ ಭೇದ ದರ್ಶನದಿಂದಲೇ ಆ ರೀತಿಯಾದ ಉಪಾಸನೆಯಿಂದಲೇ ನಾನು ಅವರ ಅಪರೋಕ್ಷ ಜ್ಞಾನ ಕೊಟ್ಟು ಬಂಧನದಿಂದ ಮುಕ್ತ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಜೀವಬ್ರಹ್ಮರ ಭೇದವನ್ನು ಸಾಧಿಸಿ ಇದರಂತೆ ಉಪಾಸನೆ ಮಾಡಿ ಅನ್ನುವ ಕ್ರಮವನ್ನು ಹೇಳಿ ಆ ಕಾಲದಲ್ಲಿ ತನ್ನ ಪ್ರವಚನವನ್ನು ಪರಮಾತ್ಮ ಆ ಕಾಲದಲ್ಲಿ ಮುಗಿಸ್ತಾನೆ. ಮುಗಿಸಿದ ನಂತರ ಭಗವಂತ ಮುಂದೆ ಏನು ಮಾಡಿದ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಈ 3 ತಾಸಿನಲ್ಲಿ ಸ್ವಲ್ಪ 5-10 ಮಿನಿಟ್ ಹೆಚ್ಚು ಕಡಿಮೆ ಅತ್ಯಂತ ಸಂಕ್ಷಿಪ್ತವಾಗಿ ಋಷಭಗೀತೆಯನ್ನು ಹೇಳಿದ್ದೇನೆ. ಪುನಃ ಮನನೆ ಮಾಡಿ ಪುನಃ ಜೀವನದಲ್ಲಿ ತಂದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಮ್ಮ ಪ್ರತಿಯೊಬ್ಬರ ಕರ್ತವ್ಯವನ್ನು ಪರಮಾತ್ಮ ಸೂಚ್ಯವಾಗಿ ನಮಗೆ ತಿಳಿಸಿದ್ದಾನೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ಗುರುಸ್ಮರಣೆ ಕೂಡ ಆಯಿತು. ಗುರುಸ್ಮರಣೆ ಮಾಡಿದ್ದರಿಂದ ನಾವೆಲ್ಲರಿಗೂ ನಮ್ಮ ಸಂಕಟ ದೂರವಾಗ್ತದೆ. ಚಿಂತೆ ಮಾಡಬೇಡಿ.
ಅಂಥೇಳಿ ಉಳಿದ ವಿಷಯವನ್ನು ನಾಳಿನ ದಿವಸ ಮುಂದೆ ವೃಷಭ ಹೇಗೆ ತನ್ನ ಆಚರಣೆಯನ್ನು ಮಾಡಿದ, ಯಾವ ರೀತಿಯಾಗಿ ಜಗತ್ತಿನಲ್ಲಿದ್ದ, ಅಥವಾ ಯಾವಾಗ ತಾನು ತನ್ನ ಅವತಾರ ಕಾರ್ಯ ಮುಗಿಸಿದ ಅನ್ನುವುದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.